ಸಂಸ್ಕೃತಿ ಆದಿತ್ಯ ಲೋಕೇಶ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದು ನಾಡಿನಾದ್ಯಂತ ಹೆಸರುವಾಸಿಯಾಗಿರುವಂತ ಸುಪ್ರಸಿದ್ಧ ಹಾರ್ಮೋನಿಯಂ ವಾದಕರು, ರಂಗ ಸಂಗೀತ ಶಿಕ್ಷಕರಾದಂಥ ಶ್ರೀಯುತ ವೈ.ಎಂ. ಪುಟ್ಟಣ್ಣಯ್ಯವರ ಕಿರು ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸುಪ್ರಸಿದ್ಧ ಹಾರ್ಮೋನಿಯಂ ವಾದಕರು, ರಂಗ ಸಂಗೀತ ಶಿಕ್ಷಕರು, ರಂಗ ನಿರ್ದೇಶಕರು ಹಾಗೂ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಆಸ್ಥಾನ ವಿದ್ವಾಂಸರು ಆಗಿರುವ ವಿದ್ವಾನ್ ಶ್ರೀ ವೈ.ಎಂ. ಪುಟ್ಟಣ್ಣಯ್ಯನವರು 1947 ಇಸ್ವಿ ಆಗಸ್ಟ್ ತಿಂಗಳ 15ರಂದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯರಿಗೇನಹಳ್ಳಿ ಗ್ರಾಮದಲ್ಲಿ ಗುಬ್ಬಿ ಕಂಪನಿಯ ಮುದ್ದಣ್ಣ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಕಂಪನಿ ನಾಟಕದ ಹಾಡುಗಳನ್ನ ಕೇಳುತ್ತಾ ಹೇಳುತ್ತಲೇ ಬೆಳೆದ ಇವರು ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ನಾಟಕ ಸಂಘದಲ್ಲಿ ಬಾಲನಟರಾಗಿ ಮಿಂಚಿದರು. ಗುರುಗಳಾದ ವೇಣು ವಿದ್ವಾನ್ ಸೋಮಶೇಖರಪ್ಪನವರಿಂದ ತಾವು ಕಲಿತ ಸಂಗೀತ ಪಾಠವನ್ನು ಶಿಷ್ಯರಿಗೆ ಧಾರೆ ಎರೆದರು. ನಂತರ ವೃತ್ತಿ ಕಂಪನಿಗಳಾದ ಗುಬ್ಬಿ ಕಂಪನಿ, ಹೊನ್ನಪ್ಪ ಭಾಗವತ್ ಕಂಪನಿ, ಹಿರಣ್ಣಯ್ಯ ಮಿತ್ರ ಮಂಡಳಿ, ಮಹಾದೇವ ಸ್ವಾಮಿ ಕಂಪನಿಗಳಲ್ಲಿ ಹಾರ್ಮೋನಿಯಂ ವಾದಕರಾಗಿ ಸೇವೆ ಸಲ್ಲಿಸಿ ಮೈಸೂರಿನ ಹಲವಾರು ನಾಟಕ ಸಂಘ ಸಂಸ್ಥೆಗಳಿಗೆ ಸಂಗೀತ ಹಾಗೂ ನಾಟಕಗಳನ್ನ ನಿರ್ದೇಶನ ಮಾಡಿರುತ್ತಾರೆ. ಮೈಸೂರಿನ ಆಕಾಶವಾಣಿ ಕಲಾವಿದರಾದ ಪುಟ್ಟಣ್ಣಯ್ಯನವರು ವೃತ್ತಿ ಕಂಪನಿಯ ಪ್ರಮುಖ ನಾಟಕಗಳಾದ ಸುಭದ್ರಾ ಕಲ್ಯಾಣ, ಭೀಷ್ಮ ಪ್ರತಿಜ್ಞೆ, ಸಂಪೂರ್ಣ ಕೃಷ್ಣಲೀಲೆ, ಮನ್ಮಥ ವಿಜಯ ಮುಂತಾದ ನಾಟಕಗಳನ್ನ ನಿರ್ದೇಶಿಸಿರುತ್ತಾರೆ. ರಂಗ ಸಂಗೀತ ಶಿಕ್ಷಕ ಪುಟ್ಟಣ್ಣಯ್ಯ ಎಂದೇ ಇವರನ್ನು ಮೊದಲು ಗುರುತಿಸಿದ್ದು ಮೈಸೂರಿಗರು. ರಂಗಭೂಮಿಯ ಪಾತ್ರಗಳ ಭಾವ ಭಾವನೆಗಳಿಗೆ ಅನುಗುಣವಾಗಿ ಹೊರಹೊಮ್ಮುವ ಆ ಸಂಗೀತ ಕೇಳುಗರನ್ನ ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ. ಇಂದಿಗೂ ಜನ ನೆನೆದು ಸಂತೋಷ ಪಡುವ ಕುರುಕ್ಷೇತ್ರ, ಸದಾರಮೆ ನಾಟಕಗಳಲ್ಲಿ ಇವರು ಸೃಷ್ಟಿಸಿದಂತ ಹಾರ್ಮೋನಿಯಂ ವಾದನ ಭಾವನಾಸಾರಿ ವಾತಾವರಣ ಇಂದಿಗೂ ಮರೆಯಲಾಗದು. ಮೈಸೂರಿನ ರಂಗಾಯಣ ಸಂಸ್ಥೆಯಲ್ಲಿ ಕುರುಕ್ಷೇತ್ರ, ಸದಾರಮೆ, ಮನ್ಮಥ ವಿಜಯ ನಾಟಕಗಳಿಗೆ ಸಂಗೀತ ನೀಡಿ ನಿರ್ದೇಶನ ಮಾಡಿದ್ದಾರೆ. ವೈ.ಎಂ. ಪುಟ್ಟಣ್ಣಯ್ಯ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಮೈಸೂರು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಬೆಂಗಳೂರು ಕಲಾಬಂಧು ವತಿಯಿಂದ ವಾಲ್ಮೀಕಿ ರತ್ನ ಪ್ರಶಸ್ತಿ, ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹೊಯ್ಸಳ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ 2009ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ 2017ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆದಿಚುಂಚನಗಿರಿ ಶ್ರೀಗಳಿಂದ ಶಂಕರೇಗೌಡ ಪ್ರಶಸ್ತಿ, ಸುತ್ತೂರು ಶ್ರೀಗಳಿಂದ ಸಂಗೀತ ರಸಾಜ್ಞ ಪ್ರಶಸ್ತಿ, ಲಯ ವಿದ್ಯಾ ಪ್ರತಿಷ್ಠಾನ, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದಿಂದ ಗೌರವ ಸಮರ್ಪಣೆ, ಗಾನ ಭಾರತಿ ವೀಣಾ ಶೇಷಣ್ಣ ಭವನ ಇವರಿಂದ 2023ರಲ್ಲಿ ಕಲಾ ಸೇವೆಗಾಗಿ ಗೌರವ ಸಮರ್ಪಣೆ, ನವರಾತ್ರಿ ಪ್ರಯುಕ್ತ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಸ್ವಾಮೀಜಿಯವರಿಂದ ಆಸ್ಥಾನ ವಿದ್ವಾನ್ ಬಿರುದಿಗೆ ಭಾಜನರಾಗಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಬಾಲ್ಯ ಜೀವನದಿಂದ ಇಲ್ಲಿಯವರೆಗೂ ನೀವು ಮಾಡಿರುವಂತ ಸಾಧನೆನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಒಂದು ಆಸೆಯಿಂದ ನಾವು ನಿಮ್ಮನ್ನ ಸಂದರ್ಶನ ಮಾಡಲು ಬಂದಿದ್ದೀವಿ. ಆಗಬಹುದು. ಇಂದಿನ ಕಾರ್ಯಕ್ರಮ ಮೊದಲಿಗೆ ಗಣಪತಿಯ ಒಂದು ಶ್ಲೋಕದಿಂದ ಪ್ರಾರಂಭವಾಗುತ್ತೆ. ಎಷ್ಟೇ ಆದ್ರೂ ಸಂಗೀತ ರಂಗ ಶಿಕ್ಷಕರು ಮತ್ತು ಹಾರ್ಮೋನಿಯಂ ವಾದಕರಾಗಿರೋದ್ರಿಂದ ಅವರ ಒಂದು ಹಾರ್ಮೋನಿಯಂ ವಾದನ ಮತ್ತು ಗಾಯನ ಎರಡನ್ನೂ ಕೂಡ ಕೇಳೋಣ. ಆಗಬಹುದು. ಗಜಮುಖನೆ ಮೆರೆವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತ ಗಿರಿಗೊಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿ ಕಲನವರದ ನಿನ್ನನು ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಳವಾ, ಮತಿಗೆ ಮಂಗಳವಾ.
ಈ ವಯಸ್ಸಿನಲ್ಲೂ ಕೂಡ ಎಂತ ಶಾರೀರ, ನಿಜಕ್ಕೂ ಇದು ನಿಮ್ಗೆ ದೇವ್ರು ಕೊಟ್ಟಿರುವಂತ ಒಂದು ಉಡುಗೊರೆ ಅಂತ ಹೇಳ್ಬೋದಾ ಗುರುಗಳೇ? ಖಂಡಿತ. ನಿಮ್ಮದೇ ಜೀವನ, ನಿಮ್ಮ ಜೀವನ ಯಾವ ರೀತಿ ಪ್ರಾರಂಭವಾಗಿ ಇಲ್ಲಿಯವರೆಗೆ ನೀವು ಮಾಡಿರುವಂತ ಸಾಧನೆಗಳ ಕುರಿತು ಕೆಲವು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ಬೋದಾ ಈಗ? ಅವಶ್ಯವಾಗಿ. ನಿಮ್ಮ ಬಾಲ್ಯದಲ್ಲಿ ನಿಮಗೆ ಸಂಗೀತದಲ್ಲಿ ಆಸಕ್ತಿ ಇತ್ತಾ? ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಯಾವ ಶಾಲೆಯಲ್ಲಿ ಪ್ರಾರಂಭವಾಯಿತು? ನೀವು ಎಲ್ಲಿಯವರೆಗೆ ಶಿಕ್ಷಣವನ್ನ ಪಡೆದಿದ್ದೀರಾ ಅನ್ನೋದನ್ನ ವಿವರವಾಗಿ ತಿಳಿಸ್ತೀರಾ? ಆಗಬಹುದು. ಸಂಗೀತಾಸಕ್ತಿ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಂದೆಯವರ ಕಾಲ ಅಂದ್ರೆ ನನಗೆ ಮುತ್ತಾತರು, ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಸಂಗೀತದಲ್ಲಿ ಅನೇಕ ಪ್ರಕಾರಗಳಿದೆ. ಶಾಸ್ತ್ರೀಯ ಸಂಗೀತ, ರಂಗ ಸಂಗೀತ, ಜಾನಪದ ಸಂಗೀತ, ಯಕ್ಷಗಾನ ಸಂಗೀತ. ನಮ್ಮ ಪೂರ್ವಜರು, ನಮ್ಮ ತಾತಂದಿರು ಯಕ್ಷಗಾನ ಸಂಗೀತ ಅಂದ್ರೆ ಅದರಲ್ಲಿ ಮೂಡಲಪಾಯ ಸಂಗೀತ ಅಂತ, ಆ ಮೂಡಲಪಾಯ ಯಕ್ಷಗಾನವನ್ನ ಮಾಡ್ತಿರ್ತಂತ ಒಂದು ಭಾಗವತಿಕೆ ಮೇಳವನ್ನ ಮಾಡ್ತಕ್ಕಂಥ ಒಂದು ಪ್ರತೀತಿಯನ್ನು ಇಟ್ಕೊಂಡು ಬಂದಂಥವ್ರು ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಹಾಗಾಗಿ ಅವರಿಂದ ಆ ಬಳವಳಿ ನಮ್ಮ ತಂದೆಯವ್ರಿಗೆ ಬಂದು, ನಮ್ಮ ತಂದೆಯವರು ಅಲ್ಲಿಂದ ನನ್ನನ್ನ ಅವರಿಂದ ಪ್ರೇರಣೆ ಆಗಿ ನಮ್ಮ ತಂದೆಯವರ ಒಂದಿದ್ರಲ್ಲಿ ನಾನು ತುಂಬಾ ಪ್ರೇರಿತನಾಗಿ ಬಂದೆ ಸಂಗೀತದ ಬಗ್ಗೆ. ಇನ್ನ ನನ್ನ ಬಾಲ್ಯದ ವಿದ್ಯಾಭ್ಯಾಸ ನಮ್ಮ ತಂದೆಯವರು ಕಂಪ್ನಿಯಲ್ಲಿ ಇದ್ದಿದ್ದರಿಂದ ಕಂಪನಿಯಲ್ಲಿಯೇ ನನ್ನ ಓಂ ನಮೋ ವಿದ್ಯಾಭ್ಯಾಸಗಳೆಲ್ಲ ಪ್ರಾರಂಭವಾಯಿತು. ಏನು ತ್ರಿಕಾಂಡ ಅಮರಕೋಶವನ್ನು ಅಲ್ಲೇ ಓದಿಸಿದ್ರು. ಆ ಕಾಲದಲ್ಲಿ ಅಲ್ಲಿ ಓದಿ ಮಾಡಿದ್ರಿಂದ ಇನ್ನೆಲ್ಲ ಪ್ರತಿಯೊಂದನ್ನು ಕೂಡ ಮಗ್ಗಿಯಿಂದ ಹಿಡಿದು ಅಮರಕೋಶದಿಂದ ಹಿಡಿದು ನನ್ನ ಕಾಗುಣಿತ ಮತ್ತಿರ್ಗ ಲೆಕ್ಕಗಳೆಲ್ಲದೂ ಅಲ್ಲೇ ಮಾಡಿಸಿ ನನ್ನ ಇದಕ್ಕೆ ಸ್ಕೂಲಿಗೆ ತಂದು ಸೇರಿಸ್ಬೇಕಾದ್ರೆ 4ನೇ ತರಗತಿಗೆ ತಂದು ಸೇರಿಸಿದ್ರು. ಅದು ಎಲ್ಲಿ? ಅದರ ಮೊದಲನೇ ಹೆಸರು ಹಲ್ಕೂರು ಅಂತ. ಹಲ್ಕೂರು ಅಂದ್ರೆ ಹಾಲು ಉಕ್ಕುವ ಊರು ಅಂತ. ನಮ್ಮ ಜಯಚಾಮರಾಜ ಒಡೆಯರ ಆ ಊರಿಗೆ ಬಂದಿದ್ರಿಂದ, ಕಾಲಿಟ್ಟಿದ್ರಿಂದ ಅದಕ್ಕೆ ಜಯಚಾಮರಾಜಪುರ ಅಂತ ಹೆಸರು ಬಂತು. ಅದು ಈಗ ಜಯಚಾಮರಾಜಪುರ ಅಂತ. ಆ ಜಯಚಾಮರಾಜಪುರದಲ್ಲಿ ಒಂದು ಶಾಲೆ ಇದೆ, ಅದಕ್ಕೆ NTM ಸ್ಕೂಲ್ ಅಂತ, ಅಂದ್ರೆ ಬಿಳ್ಳಿ ಸ್ಕೂಲು. ಅದ್ರಲ್ಲಿ ನನ್ನನ್ನ ನಮ್ಮ ತಂದೆಯವರು ತಗೊಂಡೋಗಿ ಚಂದಯ್ಯನವರು ಅಂತ ಹೇಳ್ಬಿಟ್ಟು ಒಬ್ರು ಹೆಡ್ ಮಾಸ್ಟರ್ ಇದ್ರು, ಅವ್ರ ಹತ್ರ ಕೊಟ್ಟರು, ನೋಡಿ ನಮ್ಮ ಹುಡುಗನಿಗೆ ಸೇರ್ಸ್ಕೊಳ್ಳಿ ಅಂತ. ಅವ್ರು ಕೇಳಿದ್ರು. ಏನ್ ಕೇಳಿದ್ರು? ಭಾರಿ ಚೆನ್ನಾಗಿತ್ತು ಅವ್ರ ಪ್ರಶ್ನೆ. ಇಲ್ಲಪ್ಪ ಹಸಿ ಮಿಶ್ರಣ ತಗೊಂಡೆ. ಇಲ್ಲ ಬೋರ್ಡ್ ಹತ್ರ ಹೋದೆ. ಅರಿ 5 ಕೋಟಿ 5 ಬರಿ ಅಂದ್ರು. 5 ಕೋಟಿ 5 ಬರದೆ. 19 ಎಷ್ಟಪ್ಪ? 95. 18 ಮೂರ್ಲ 54. ಉತ್ಸವ ಹೇಳಪ್ಪ ಅಂದ್ರು. ಉತ್ಸವ ಹೇಳ್ಬಿಟ್ಟೆ ನಾನು. ಹೇಳಿದ ತಕ್ಷಣ ನೇರವಾಗಿ ನನ್ನನ್ನ 4ನೇ ತರಗತಿಗೆ ಸೇರಿಸ್ಕೊಂಡ್ರು. 4ನೇ ತರಗತಿ ಸೇರಿಸ್ಕೊಂಡ್ರು. 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು. ಅಲ್ಲಿ ನನ್ನ ವಿದ್ಯಾಭ್ಯಾಸದ ಕೊನೆಯಲ್ಲೇ ಇದ್ದಿದೆ LS ಅಂತ, ಅಂದ್ರೆ 8ನೇ ತರಗತಿ ಆ ವರ್ಷಕ್ಕೆ ಕೊನೆ ಇತ್ತು. ಆ LS ಅಂತ ಲೋಯರ್ ಸೆಕೆಂಡರಿ ಅಂತ ನಾನು ಓದಿದ್ದು. ಅಲ್ಲಿಗೆ ಲೋಯರ್ ಸೆಕೆಂಡರಿಗೆ ಅದು ಕ್ಲೋಸ್ ಆಯ್ತು. ನಮ್ಮ ತಂದೆಯವ್ರ ಜೊತೆಲಿ ನಾನು ಕಂಪನಿಗೆ ಹೋಗೇ ಬಿಟ್ಟೆ. ಆ ವಿದ್ಯಾಭ್ಯಾಸ ಅಲ್ಲಿಗೆ ಹೋಯ್ತು. ಅನಂತರದಲ್ಲಿ ನಮ್ಮ ತಂದೆಯವ್ರ ಜೊತೆಲಿ ಕಂಪನಿಗೆ ಹೋದ್ಮೇಲೆ ಮುಂದಿನ ಕಾರ್ಯಭಾರ ಮತ್ತೆ ಮುಂದಿನ ಆಗು ಹೋಗುಗಳಿಗೆ ಇನ್ನೆಲ್ಲ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಇರ್ತೀನಿ. ಮೂಲದಾಟಿಯ ರಂಗಗೀತೆ, ಕಂದ ಪದ್ಯ ಇವುಗಳನ್ನ ನೀವು ಯಾವಾಗ ಯಾರಿಂದ ಕಲ್ತ್ಕೊಂಡ್ರಿ? ಅದು ನಮ್ಮ ತಂದೆಯವರಿಂದಲೇನೆ. ಕಾರಣ, ನಮ್ಮ ತಂದೆಯವರು ಹೊನ್ನಪ್ಪ ಭಾಗವತರು, ಹೊನ್ನಂಜಾಚಾರ್ಯರು, ಶೀನಪ್ಪನವರು, ಒಳ್ಳೆ ವೆಂಕಟಾಚಲಯ್ಯನವರು, ಇಂತಿಂತ ಮಹಾನ್ ದಿಗ್ಗಜರು, ರಂಗ ದಿಗ್ಗಜರಿದ್ರು. ಯೋಗ ನರಸಿಂಹಮೂರ್ತಿಗಳು, ಇವರೆಲ್ಲ ಅವ್ರ ಜೊತೆಲಿ ಇದ್ದಿದ್ರಿಂದ ಅವ್ರು ಹಾಡೋದು, ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಪ್ರಾಕ್ಟೀಸ್ ಅಂತೀವಿ, ತಾಲೀಮ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಪ್ರಾಕ್ಟೀಸ್ ಅಂತ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರು ಏನ್ ಹಾಡ್ತಾ ಇದ್ರು? ಕಂದ ಪದ್ಯಗಳು ಅಂದ್ರೆ ಏನು, ಸೀಸು ಪದ್ಯ ಅಂದ್ರೆ ಏನು, ವೃತ್ತ ಅಂದ್ರೆ ಏನು, ಖಡಕ್ ಅಂದ್ರೆ ಏನು, ಹೌದು ಪಂಚಮ ಸಂಗೀತ ಅಂದ್ರೆ ಏನು, ಆಮೇಲೆ ಪದಗಳು ಅಂದ್ರೆ ಏನು, ಇದನ್ನೆಲ್ಲ ರಸಗಳ ರಸವತ್ತಾಗಿ ಕಲಿಯೋದನ್ನ ಅವ್ರು ಕೇಳಿ 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 ಮಾತ್ರ ನನ್ನ ಕಿವಿನಲ್ಲಿ ಅದು ಬಂದು ಆಸು ಹೊಕ್ಕಾಗೋಗ್ಬಿಡ್ತು. ಹಾಗಾಗಿ ನಮ್ಮ ತಂದೆನೇ ಅದಕ್ಕೆ ಕಾರಣ. ಯಾವುದು ರಂಗ ಸಂಗೀತ ಮತ್ತೆ ಕಂದ ಪದ್ಯಗಳಾಗ್ಲಿ ಆ ಮೂಲ ಧಾಟಿಯದು ಬರೋಕ್ಕೆ ನಮ್ಮ ತಂದೆಯ ಕಾರಣ.
ಅವ್ರ ಜೊತೆಲಿ ಬಂದದ್ದು ಅವ್ರು ಏನ್ ಬರ್ತಾ ಇದ್ರು, ನಮ್ಮ ಹೊನ್ನ ಭಾಗವತರು, ಸಮಂತಮೂರ್ತಾಚಾರ್ಯರು, ಮತ್ತೆ ರೊಳ್ಳೆ ವೆಂಕಟಾಚಲಯ್ಯನವರು, ಇವರು ವನಂಜಾಚಾರ್ಯರು, ಇವರೆಲ್ಲ ಆಡ್ಬೇಕಾದ್ರೆ ತುಂಬಾ ಸಂತೋಷವಾಗಿ ನಾನು ನೋಡ್ತಿದ್ನಲ್ಲ. ಅದು ಬಂದು ಒಂದು ಕೇಳಿ 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 ಕಂಠಗತ, ಕರಗತ, ಮತ್ತಿರ್ಗ ಕಿವಿನಲ್ಲಿ ಇಂಪಾಗಿರ್ತಕ್ಕಂಥ ಒಂದು ಆ ರಂಗ ಸಂಗೀತ ನನಗೆ ಬಂತು. ಅಂದ್ರೆ ಬಾಲ್ಯದಿಂದಲೇ ನೀವು ಸಂಗೀತ ಕಲಿಯೋಕ್ ಮುಂಚೆನೆ ಕೇಳ್ಮೆಯಿಂದನೇ ನಿಮ್ಗೆ ಸಂಗೀತ ಬಂದಿತ್ತು. ತದನಂತರ ನೀವು ಹಾಡೋದನ್ನ ನಿಮ್ಮ ತಂದೆಯವರು ಮತ್ತೆ ಕಂಪನಿಯಲ್ಲಿ ಅನೇಕ ಹಿರಿಯ ಗಾಯಕರು ಅವರೆಲ್ಲ ಹಾಡೋದನ್ನ ಕೇಳಿ ನಿಮ್ಗೆ ಸಂಗೀತ ಬಂತು. ಆದ್ರೆ ಅದಕ್ಕೆ ಒಂದು ಸೂಕ್ತವಾದದ್ದೇನಂದ್ರೆ, ಇವತ್ತಿಗೂ ನಾನು ನಿಮ್ಮಲ್ಲಿ ನೋಡಿರುವಂತದ್ದು, ಇಂದಿಗೂ ನೀವು ಎಂದೂ ಯಾವ ಪುಸ್ತಕನ ತೆಗೆದು ಸಾಹಿತ್ಯ ಹೇಳಲ್ಲ. ಯಾವುದೇ ಕಂದ ಪದ್ಯ ಹೇಳಿದ್ರು ನಿಮ್ಮ ತಲೆನಲ್ಲೇ ಎಲ್ಲ ರಿಜಿಸ್ಟರ್ ಆಗಿದೆ. ಅದಕ್ಕೆ ಮೂಲ ಕಾರಣ ನೀವು ಚಿಕ್ಕ ವಯಸ್ಸಿಂದ ಕೇಳ್ತಾ ಬಂದಿರೋದೇ ಅಂತೀರಾ? ಹೌದು, ಮೂಲ. ಇನ್ನೊಂದು ಪರಾವಲಂಬಿಯಾಗಿ ಏನು ಮಾಡಬಾರ್ದು ಅಂತ ನಮ್ಮ ಕಂಪ್ನಿಲಿ ಮತ್ತೆ ತಂದೆರು ಹೇಳ್ತಾ ಇದ್ರು. ಪರಾವಲಂಬಿ ಅಂದ್ರೆ ಪುಸ್ತಕನೇ ನೋಡ್ಕೊಂಡು ಹೇಳೋದೇ ಆಗ್ಲಿ, ಅದೆಲ್ಲ ಬೇಡ. ಪುಸ್ತಕ ಬೇಕು ನಿನಗೆ, ಯಾವ ಬೇಕು, ಕಲಿಯೋವರೆಗೂ ಪುಸ್ತಕ ಬೇಕು. ಕಲಿತ ಮೇಲೆ ನೀನು ಅಲ್ಲಿ ಇಟ್ಬಿಡ್ಬೇಕು ಕಣಪ್ಪ ಅಂತ ಹೇಳ್ಬೇಕು. ಅದಿಟ್ಟು ನೀನು ಆತ್ಮಬುದ್ಧಿ ಸುಖಂಚೈವ ಅಂತ ಆತ್ಮನೇ ಪುಸ್ತಕ ಮಾಡ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನನ್ನ ಆತ್ಮದಲ್ಲಿ ಅದು ಕಲಿತ ಮೇಲೆ ನಾವು ಕಂಪ್ನಿಯಲ್ಲಿ ಆಡ್ತಾ ಇದ್ದಿದ್ದು. ಪುಸ್ತಕ ಇಟ್ಕೊಂಡು ಓದೋದೇ ಆಗ್ಲಿ, ಪುಸ್ತಕ ಇಟ್ಕೊಂಡು ಮಾತಾಡೋದೇ ಆಗ್ಲಿ, ಇದು ಕೊಡುದು ಕಂಪ್ನಿಲಿ ಅದೇ ಇದ್ದಿದ್ದು. ಯಾವುದೇ ಆಗ್ಲಿ ಕಲಿತು ನೀನು ಬಂದು ಅಲ್ಲಿ ಒಪ್ಪಿಸ್ಬೇಕು. ಇವತ್ತಿನ ಏನಿದೆ, ಏನು ಈಗ ಇವತ್ತಿನ ಡೈಲಾಗ್ಸ್ ಅಂತೀವೋ ಅದನ್ನ ಅವಾಗ ಮಾತುಗಳನ್ನು ವಾಕ್ಶೈಲಿ ಒಬ್ರಿಗೊಬ್ರಿಗೆ ಬರ್ತಕ್ಕಂಥದ್ದು ಏನು ಒಪ್ಸಬೇಕು. ತಾಲೀಮಲ್ಲಿ ಒಪ್ಸಿದ ಮೇಲೆ ಅದನ್ನ ಪಾಸ್ ಆದ್ಮೇಲೆ ನಾಟಕ ಕೊಡೋರು. ಹೀಗೆ ಅದನ್ನ ಕಂಪನಿ ಶೈಲಿನಲ್ಲೇ ಅದನ್ನ ನಾನು ಮಾಡ್ಕೊಂಡಿದ್ರಿಂದ ನನಗೆ ಕಂಠಗತ, ಕರಗತ, ಮತ್ತೆ ಇಂಪಾಗಿ ಕೇಳತಕ್ಕಂಥ ಕಿವಿಗಳಿಗೆ ಎಲ್ಲದಕ್ಕೂ ಅನುಕೂಲ ಆಯ್ತು. ಅದು ಇಂದು ಕೂಡ ನೀವು ಅಷ್ಟೇ ನಿಮ್ಮ ರಂಗ ಸಂಗೀತ ಶಿಬಿರ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳನ್ನ ಮೊದಲಿಗೆ ಪರೀಕ್ಷೆ ಮಾಡಿ ಅವರ ಕಂಠ ಯಾವ ರೀತಿ ಇದೆ ಅಂತ ಮಾಡಿ ತದನಂತರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀರಾ. ಅದು ಅಲ್ಲಿಂದನೇ ಬಂದಿರುವಂತ ರೂಢಿನ ನಿಮ್ಮ ಕಂಪನಿಯಲ್ಲಿ ನೀವು ಯಾವ ಕಲ್ತ್ರಲ್ಲ ಅದೇ ರೂಢಿನ ಈಗ್ಲೂ ನೀವು ಪಾಲಿಸ್ತಾ ಇರೋದು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಂಥ ಪ್ರಶ್ನೆ ಅಂದ್ರೆ ಇದಕ್ಕೆ ತುಂಬಾ ಗಂಭೀರವಾದಂತ ಒಂದು ಇದಿದೆ ಬೆಲೆ. ಕಂಪನಿಯಲ್ಲಿ ಯಾರಾದ್ರೂ ಬಂದ್ರೆ ಪಾತ್ರ ಮಾಡ್ತೀವಿ ಅಂತ ಬಂದ್ರೆ ಮೊದಲು ನಿನಗೇನ್ ಸಂಗೀತ ಬರುತ್ತೆ ಏನಪ್ಪಾ ಅಂತ ಕೇಳೋರು. ಸಂಗೀತ ಬರುತ್ತೆ ಅಂದ್ರೆ ಏನು ಸಂಗೀತ ಬರುತ್ತೆ, ಯಾವ ಪ್ರಕಾರದ ರಂಗಗೀತೆ ಹಾಡ್ತೀಯೋ, ಜಾನಪದ ಸಂಗೀತ ಹಾಡ್ತೀಯೋ, ಅಥವಾ ಮೂಡ್ಲುಪಾಯಿದ್ ಹಾಡ್ತೀಯೋ, ಇನ್ನೇನಾರು ಹಾಡ್ತೀಯಲ್ಲ ಹಾಡಪ್ಪ ನಿಂದ. ಅವನು ಹಾಡಿ ಎಲ್ಲ ಇದಾದ್ಮೇಲೆ ಅಲ್ಲಿ ಕೂತಿರ್ತಕ್ಕಂಥದ್ದು ಅವರು ಇವನಿಗೆ ಸಂಗೀತ ಬರ್ತದೆ ಅಂತ ಹೇಳಿದ್ಮೇಲೆ ಅವರನ್ನ ಕರೆದು ಅವ್ರಿಗೆ ಇಂತಿದ ಮಾಡ್ಕೊಂಡು ಹೋಗಪ್ಪ, ಇನ್ನು ಕಲಿಯಕ್ಕೆ ಶುರು ಮಾಡುವన్నారు. ಅವಾಗ ಪ್ರಥಮ ಬಂದಾನ ಅವನಿಗೆ ಪಾತ್ರ ಸಿಕ್ತಿರ್ಲಿಲ್ಲ. ನಮ್ ಕಂಪ್ನಿಲಿ ಪಾತ್ರ ಸಿಕ್ತಿರ್ಲಿಲ್ಲ. ಬಂದ್ರೆ ಮೊದ್ಲು ಕೊಡ್ತಿದ್ದೆ ಕಸ ಹೊಡೆಯೋದು, ಪರ್ದೆಗಳನ್ನ ಎಳೆಯೋದು, ಇನ್ನೇನಾದ್ರೂ ಟಿಕೆಟ್ಗಳನ್ನ ಹಂಚೋದು, ಇನ್ನ ಹೊರಗಡೆ ಹೋಗಿ ಮಾತಾಡ್ಸೋದು, ಇನ್ನ ಬಂದವ್ರಿಗೆಲ್ಲ ಏನಾದ್ರು ಕಾಫಿ ಟೀ ಕೊಡೋದು, ಈ ಸೇವೆ, ಈ ಭಾಗ್ಯವನ್ನ ಮೊದಲು ಮಾಡೋರು. ಹೀಗಾಗಿ ನಮ್ಮ ಕಂಪ್ನಿಯಲ್ಲಿ ಅದು ಬಂದಿದ್ದು. ನಮಗೆ ಏನು ಪ್ರಶ್ನೆ ಕೇಳಿದ್ರಲ್ಲ, ಏನ್ ಪ್ರಶ್ನೆ ಕೇಳಿದ್ರಿ? ಧ್ವನಿ ಪರೀಕ್ಷೆಯ ನಂತರನೇ ಧ್ವನಿ ಪರೀಕ್ಷೆ ಅಂದ್ರೆ ಅದೇ, ಅವ್ರ ಸಂಗೀತ ಬರುತ್ತೆ ಅಂತ ಗೊತ್ತಾದ್ರು ಮಾತ್ರ ಮುಂದೆ ಕೇಳ್ತಾ ಇದ್ರು. ಹಾಗಾಗಿ ಧ್ವನಿ ಪರೀಕ್ಷೆ ಮೂಲಕ ಅವ್ರು ಬಂದು ಮಾಡಿದ್ದು ಆ ಕಂಪನಿಯಲ್ಲಿ ಏನಿತ್ತು ಅದನ್ನೇ ನಾನು ಇವತ್ತು ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಷ್ಟೋ ಜನ, ನಾನು ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ತುಮಕೂರು, ಹಾಸನ, ಮಂಡ್ಯ ಎಲ್ಲ ಕಡೆಯಲ್ಲೂ ನಾನು ರಂಗ ಸಂಗೀತಕ್ಕೆ ಪೇಪರ್ಗೆಲ್ಲ ಕೊಟ್ಬಿಡ್ತಾರೆ, ಅಡ್ವರ್ಟೈಸ್ ಕೊಡ್ತಾರೆ. ಬಂದಾಗ ಸುಮಾರು ಜನ ಬರ್ತಾರೆ. ಸುಮಾರು ಜನ ಬಂದಾಗ ನಾನು ಏನು ಬರುತ್ತೆ ಹಾಡ್ರಿ ಅಂತ ಕೇಳ್ತೇನೆ. ಹಾಡಿದ ಮೇಲೆ ಅವ್ರ ಶ್ರುತಿ ಏನು, ಅವ್ರ ಗತಿ ಏನು, ಮತಿ ಏನು, ಅವ್ರು ನಿಂತ್ಕೊಳ್ತಕ್ಕಂಥ ಶೈಲಿ ಏನು, ಆಮೇಲೆ 4 ಮಾತಾಡಿಸ್ತೀನಿ, ವಾಕ್ಶೈಲಿ, ವಾಕ್ಶುದ್ಧಿ ಇದೆಯೇ, ಇದೆಲ್ಲ ಆದ್ಮೇಲೆ ಅವರನ್ನ ನಾನು ನನ್ನ ಶಿಬಿರಕ್ಕೆ ಆಯ್ಕೆ ಮಾಡ್ಕೊಂಡು ಅವ್ರಿಗೆಲ್ಲ ಸೇರಿಸಿ ಮಾಡಿದ್ದೀನಿ. ಆ ಒಂದು ಆಯ್ಕೆ ಪ್ರಕೃತಿ ಚೆನ್ನಾಗಿದ್ದರಿಂದ ಇದುವರೆಗೂ ನೀವು ಹೇಳಿದಂಗೆ ಎಲ್ಲಾ ಕಡೆಯಲ್ಲೂ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ, ಒಳ್ಳೆ ಉತ್ಸಾಹ, ಒಳ್ಳೆ ಹೆಸರು ಬಂದಿದೆ. ಅಂದ್ರೆ ಕಂಪನಿಯಲ್ಲಿ ಅಭಿನಯಕ್ಕಿಂತ ಮುಖ್ಯವಾಗಿ ಅವರ ಧ್ವನಿಗೆ ಆದ್ಯತೆ, ಅವರ ಧ್ವನಿ ಪರೀಕ್ಷೆಯ ನಂತರವೇ ಅವರನ್ನ ನೀವು ಕಂಪನಿಗಳಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದ? ಹೌದೌದು, ಧ್ವನಿ ಪರೀಕ್ಷೆ ಮುಖ್ಯ. ಯಾಕೆಂದ್ರೆ ಅಭಿನಯ 3ನೇ ಸ್ಥಾನಕ್ಕೆ ಹೋಗುತ್ತೆ. ಮೊದಲು ಧ್ವನಿ ಪರೀಕ್ಷೆನೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಏನು ವೃತ್ತಿ ರಂಗಭೂಮಿ ಆಗಿರಬಹುದು, ಪೌರಾಣಿಕ ರಂಗಭೂಮಿ, ಅವಾಗ ಏನಿತ್ತು ಅವಾಗೆಲ್ಲ ಮಾತೆತ್ತಿದ್ರೆ ಹಾಡು,
ಮಾತೆತ್ತರಿ ಹಾಡು, ಕಂದ ಪದ್ಯ ನೀನು ವತ್ಸರಾಜ ಬಂದು ಬರ್ತಲೋ ಹಾಡು, ಅವನ ಆ ಕಡೆಯಿಂದ ಬರ್ತಾನೋ ಹಾಡು, ಹೋಗ್ತಲೋ ಹಾಡು, ಬರ್ತಲೋ ಹಾಡು, ಎಲ್ಲಾ ಕಡೆಯಲ್ಲೂ ಸಂಗೀತಮಯ, ಸಂಗೀತವೇ ಮೇರು ಆಗಿರ್ತಕ್ಕಂಥ ನಾಟಕಗಳಿದ್ದು. ಇವತ್ತು ಹಾಗಿಲ್ಲ. ಇವತ್ತು ಸಂಗೀತ ಒಂದು ಸಣ್ಣ ಮಟ್ಟಕ್ಕೆ ಬಂದಿದೆ. ಅದು ಇವತ್ತು ಕಥಾವಸ್ತುಗೆ ಹೆಚ್ಚಿನ ಬೆಲೆ ಕೊಟ್ಟಿದ್ದಾರೆ. ಹಾಗಾಗಿ ಅವಾಗ ಸಂಗೀತಕ್ಕೆ ಹೆಚ್ಚಿನ ಒತ್ತು ಇದ್ದಿದ್ರಿಂದ ಧ್ವನಿಯೇ ಚೆನ್ನಾಗಿರ್ಬೇಕು. ಧ್ವನಿ ಚೆನ್ನಾಗಿದ್ರು ಮಾತ್ರ ಬರೋದು. ಧ್ವನಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ, ಇನ್ನೇನಾದ್ರು ಬೇರೆ ಕೊಟ್ಬಿಡೋರು ಅವ್ರಿಗೆ ಪಾತ್ರ. ಹಾಗಾಗಿ ಧ್ವನಿ ಮುಖ್ಯ, ಧ್ವನಿ ಮುಖ್ಯ. ನಿಮಗೆ ಕಂಪನಿಯ ಗೀಳು ಯಾವ ವಯಸ್ಸಿನಲ್ಲಿ ಪ್ರಾರಂಭ ಆಯ್ತು? ಯಾವ ಯಾವ ಕಂಪನಿಗಳಲ್ಲಿ ನೀವು ಇಲ್ಲಿಯವರೆಗೂ ಕೆಲಸವನ್ನ ಮಾಡಿದ್ದೀರಾ? ನನಗೆ ಕಂಪನಿ ಗೀಳು ಮೊದಲೇ ಹೇಳಿದಂತೆ ನಮ್ಮ ತಂದೆಯರ ಜೊತೆ ನಾನು ಇದ್ದಿದ್ರಿಂದ ಕೇಳಿ 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 ಆ ಕೇಳಿಮೆ ಬಲದಿಂದ ನನಗೆ ಕಂಪನಿ ಗೀಳು ಚೆನ್ನಾಗಿ ಹತ್ತಿಕೊಂಡ್ಬಿಡ್ತು. ಹೌದಲ್ವೇ, ನಾನು ಇದನ್ನ ಒಂದು ದಿವಸ ಹಾರ್ಮೋನಿಯಂ ನುಡಿಸ್ಬಹುದಲ್ವೇ, ನಾನು ಹಾರ್ಮೋನಿಯಂ ಮಾಸ್ಟರ್ ಆಗ್ಬಹುದಲ್ವೇ, ನಾನು ಹೀಗೆ ಪಾತ್ರ ಮಾಡಬಹುದಲ್ವೇ, ನಾನು ಹೀಗೆ ಹಾಡಬಹುದಲ್ವೇ. ಆ ಸಣ್ಣದ ಬಾಲಕೃಷ್ಣನ ಪಾತ್ರ ಮಾಡ್ಕೊಂಬರ್ತಾರೆ, ಹೌದು ಕೃಷ್ಣನ ಪಾತ್ರ ಮಾಡ್ಬೋದಲ್ವೇ, ಬಾಲ ಪಾತ್ರ ಸಣ್ಣದನ್ನು ಈ ಪಾತ್ರ ಮಾಡ್ಕೊಂಬರ್ಬಹುದಲ್ವೇ. ಇದು ನನ್ನ ಆಸೆ ಬಂತು, ಮನಸ್ಸಿನಲ್ಲಿ ಅಂಕುರಿಸ್ತು. ಆ ಅಂಕುರ ದೊಡ್ಡದಾಗಿ ಸಸಿಯಾಗಿ ಬೆಳೆದು ಮರವಾಗಿ ಬೆಳೀತು. ಬೆಳೆದಂಗೆ ನಮ್ಮ ತಂದೆಯರ ಜೊತೆಲಿ ಎಲ್ಲಾ ಕಡೆಯಲ್ಲಿ ಹೋಗ್ತಿದ್ದೆ. ಅದರಲ್ಲಿ ತುಂಬಾ ಇಲ್ಲಿ ಹೇಳ್ಬೇಕು ಅಂತಂದ್ರೆ, ನಮ್ಮ ತಂದೆಯವರು, ನಮ್ಮ ಅಣ್ಣವರು ಇದ್ರಲ್ಲ ರಾಜ್ಕುಮಾರ್, ಅವ್ರ ತಂದೆಯವರು ಪುಟ್ಟಸ್ವಾಮಯ್ಯನವರು, ಅವ್ರ ಜೊತೆಯಲ್ಲಿ ಪಾತ್ರ ಮಾಡೋರು. ಹಾಗಾಗಿ ಇವತ್ತು ಇದರಲ್ಲಿ ನಮ್ಮ ಅನಂತಮೂರ್ತಿಗಳು ಬರೆದಿರೋ ಪುಸ್ತಕದಲ್ಲಿ ಮುದ್ರಂಗಪ್ಪ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಉಲ್ಲೇಖನವಾಗಿದೆ. ಆ ರಾಜಪಾಟ್ ಮುದ್ರಂಗಪ್ಪ ಅಂತಲೇ ಅವರು ರಾಜಪಾಟ್ ಮಾಡೋರು. ಅವರು ಒಳ್ಳೊಳ್ಳೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಂಥ ಪಾತ್ರಗಳೆಲ್ಲ ಮಾಡೋರು ಪುಟ್ಟಸ್ವಾಮಯ್ಯನವರು. ಹಾಗಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಮತ್ತಿರ್ಗ ಆ ಒಂದು ಸಮಯ ಮತ್ತಿರ್ಗ ಆ ಸಂದಿಗ್ಧ ಪರಿಸ್ಥಿತಿಗಳು ಏನಾದ್ರು ಇದ್ರು ನನಗೆ ಅದೆಲ್ಲ ಬಿಟ್ಟು ಅವ್ರ ಜೊತೆಲಿ ಇದ್ದು ಆ ಸಮಯವನ್ನು ಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ನನಗೆ ಆ ಕಲಿಯಕ್ಕೆ ಅದೊಂದು ಸಂದರ್ಭ ತುಂಬಾ ಉತ್ಸುಕತೆ, ಉತ್ಸಾಹ ಎಲ್ಲದನ್ನು ಕೊಡ್ತು. ಅದು ಕಾರಣ ನಮ್ಮ ತಂದೆಯವ್ರ ಮೂಲ ಕಾರಣ, ನಮ್ಮ ತಂದೆಯವ್ರ ಜೊತೆಲಿ ಇದ್ದವ್ರ ಕಾರಣ, ಮತ್ತಿರ್ಗ ಅಲ್ಲೇ ಪರಿಸರ ಕಂಪ್ನಿಯಲ್ಲಿ ಎಲ್ಲ ಪಾತ್ರ ಮಾಡ್ತಿದ್ರು. ಹಾರ್ಮೋನಿಯಂ ನುಡಿಸೋರು, ತಬಲಾ ನುಡಿಸೋರು ಎಲ್ಲ ನುಡಿಸ್ತಿದ್ರು. ನಾನು ಮಾಡ್ಲೇಬೇಕು ಅನ್ನೋದು ಬಂದು, ಹಾಗಾಗಿ ಆ ಕಂಪನಿಯ ಗೀಳು ಅಲ್ಲಿಂದ ಶುರುವಾಯಿತು. ನಂದೇನು ಹಿಂದೆ ಹೇಳಿದಾಗೆ ನಂದು LSC ಮುಗಿಸಿ ಅಲ್ಲಿಗೆ ಅಂದ್ರೆ 8ನೇ ತರಗತಿಗೆ ಅಲ್ಲಿಗೆ ನಂದು ಸಮಾಪ್ತಿ ಆಯ್ತು. ಕಂಪ್ನಿಗೆ ನಮ್ಮ ತಂದೆಯ ಜೊತೆಲಿ ಬಂದೆ. ಹಾಗಾಗಿ ಅವ್ರು ಸಣ್ಣ ಪುಟ್ಟದ್ದು ಮಾತು ಹೇಳ್ಕೊಡೋದು, ಅಲ್ಲೇನಾರು ಹಾರ್ಮೋನಿಯಂ ಇದ್ರೆ ನೋಡಪ್ಪ, ಅದನ್ನ ಹಾರ್ಮೋನಿಯಂ ಕ್ಲೀನ್ ಮಾಡಪ್ಪ, ಇನ್ನೇನಾರು ಮಾಡಪ್ಪ ಅಂತ ಮೊದಲು ಸೇವೆ ಮಾಡ್ಬೇಕಲ್ಲಿ. ಹಾಗಾಗಿ ನಮ್ಮನ್ನ ಅಲ್ಲಿ ತೊಡಸರು. ಹಾಗಾಗಿ ನಾನಲ್ಲೇ ಮಾಡ್ತಾ ಇದ್ದೆ. ಆನಂತರ ಬರ್ತಾ ಬರ್ತಾ ನನಗೆ ಸಂಗೀತ ಪಾಠವನ್ನ ನಮ್ಮ ಹೊನ್ನಪ್ಪ ಭಾಗವತರು ಹೇಳಿದ್ರು. ಏನ್ ಮಾಡ್ತಾ ಇದೀಯ ಮುದ್ರಂಗಪ್ಪ ಅಂತ ಒಂದ್ ದಿವಸ. ಯಾಕೆ ಸ್ವಾಮಿ ಅಂದ್ರು. ಅವನಿಗೆ ಬರೀ ಇದನ್ನೇ ಕಲಿಸ್ತಾ ಇದೆಯಲ್ಲ, ಒಂದ್ ಸ್ವಲ್ಪ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅವನಿಗೆ ಕಲ್ಸಪ್ಪ, ಒಳ್ಳೆ ಫಿಂಗರ್ ಇದೆ. ನಾನು ಸುಮ್ಮನೆ ನುಡಿಸ್ತಾ ಇದ್ದೆ ಹಾರ್ಮೋನಿಯಂ ಒಂದೇ ಇದ್ರಲ್ಲಿ, ಅದು ಹಿಡ್ಕೊಂಡ್ರೆ ನೋಡಿ ಹಿಂಗೆ. ಇದು ಇಷ್ಟೇ ನುಡಿಸಿದ್ದು. ಇದು ನುಡಿಸ್ತಿರ್ಲಿಲ್ಲ. ಅದಾದ ನಾನು ನುಡಿಸ್ಬೇಕಾದ್ರೆ, ಹೌದು ಇದನ್ನ ಏನಪ್ಪ ನುಡಿಸ್ತೀನಿ ನೀನು, ಒಂದೇ ಕೈನಲ್ಲಿ ಹೀಗೆ ನುಡಿಸ್ತೀಯಲ್ಲ, ಇದು ನುಡ್ಸೋದಲ್ಲ ಕಣೆ ಇದು. ಮತ್ತೆ ಏನ್ ಸ್ವಾಮಿ ಅದು? ಇದು ನುಡ್ಸೋದು ಅಲ್ಲ, ಇದು ಬಾರ್ಸೋದು ಅಂತಾರ ಕಣೆ ಅಂದ್ರು. ಹಾರ್ಮೋನಿಯಂ ಬಾರ್ಸೋದು ಅಂತಾರ ಕಣೆ, ನುಡ್ಸೋದು ಅಂದ್ರೆ ಹೀಗೆ ನುಡಿಸ್ಬೇಕು ಅನ್ನೋರು. ಹೀಗೆ ನುಡಿದ್ರೆ ನೋಡಪ್ಪ ಬೃಂದಾವನಿ ರಾಗ ಅಂತಾರೆ, ಹೀಗೆ ನುಡಿಸ್ಬೇಕು ಅನ್ನೋದ್ ಕಣೆ ಅಂದರು. ಹಾಗಾಗಿ ನನ್ನನ್ನ ಸಂಗೀತ ಪಾಠಕ್ಕೆ, ಅದು ಶಾಸ್ತ್ರೀಯ ಸಂಗೀತಕ್ಕೆ ಹಾಕಕ್ಕೆ ಮುಖ್ಯ ಕಾರಣ ಹೊನ್ನಪ್ಪ ಭಾಗವತರು. ನಮ್ಮ ತಂದೆಯರಿಗೆ ಹಾಕ್ಸಿದ್ರು. ಅದನ್ನ ಫ್ಲೂಟ್ ವಿದ್ವಾನ್ ನಮ್ಮ ಗುರುಗಳವರು, ಅವರು ಪಂಚಾಕ್ಷರಿ ಗವಾಯಿಗಳಿದ್ರಲ್ಲ, ಆ ಕಡೆ ಸಂಪ್ರದಾಯ ಇದ್ದಾರೆ. ಅವರು ಅಂಧರು, ಅವ್ರಿಗೆ ಕಣ್ಣಿರ್ಲಿಲ್ಲ. ಅವ್ರ ಹತ್ರ ನನ್ನ ವಿದ್ಯಾಭ್ಯಾಸ ಪೂರ್ಣವಾಗಿ ಶಾಸ್ತ್ರೀಯ ವಿದ್ಯಾಭ್ಯಾಸ ಎಲ್ಲದೂ ಆ ಕಾಲದಲ್ಲೇ ಆಯ್ತು ನನಗೆ. ಹಾಗಾಗಿ ನನಗೆ ಸಂಗೀತದ ಗೀಳು ಮತ್ತಿರ್ಗ ಕಂಪನಿಗೆ ಗೀಳು ಹೇಗ್ ಬಂತು ಅಂತ ಹೇಳಿದೆ. ಜೊತೆಲಿ ಶಾಸ್ತ್ರೀಯ ಸಂಗೀತದ್ದು ನನಗೆ ಇಲ್ಲಿ ಕರತಲಾಮಲಕ ಆಯ್ತು. ಇಲ್ಲಿ ಅಂದ್ರೆ ನೀವು ಪ್ರಾರಂಭದಲ್ಲಿ ಅಭಿನಯ ಕೂಡ ಮಾಡಿದ್ದೀರಾ. ಅಭಿನಯದ ನಂತರ ಹಾರ್ಮೋನಿಯಂ ಅಭ್ಯಾಸ, ಹಾರ್ಮೋನಿಯಂ ಅಭ್ಯಾಸದ ನಂತರ ಶಾಸ್ತ್ರೀಯ ಸಂಗೀತದ ಅಭ್ಯಾಸ, ತದನಂತರ ನೀವು ಹಾರ್ಮೋನಿಯಂ ವಾದಕರು ಮತ್ತು ಸಂಗೀತ ಶಿಕ್ಷಕರಾಗೂ ಕೂಡ ಅನೇಕ ವಿದ್ಯಾರ್ಥಿಗಳು ನಿಮ್ಮ ಗರಡಿಯಲ್ಲಿ ಪಳಗಿದ್ದಾರೆ, ಹೌದಾ? ಹೌದಮ್ಮ, ಹೌದೌದು. ಇನ್ನು ನೀವು ಮೂಲತಃ ಹಾಸನದವರು, ಮೈಸೂರಿಗೆ ಯಾವ ಕಾರಣಕ್ಕಾಗಿ ಬಂದ್ರಿ? ಮತ್ತೆ ಇಲ್ಲೇ ನೆಲೆಸೋದಕ್ಕೆ ಮುಖ್ಯ ಕಾರಣ ಏನು?
ಈ ಪ್ರಶ್ನೆ ನಮ್ಮ ಕಂಪನಿ, ಎಲ್ಲ ಕಂಪನಿಗಳು ಹೆಚ್ಚು ಕಡಿಮೆ ಅಂಕದ ಪರದೆ ಎಳೆಯಂತ ಪರಿಸ್ಥಿತಿ ಬಂದ್ಬಿಡ್ತು. ಇಲ್ಲಿಗೆ 1971 ಇಸ್ವಿಗೆ ಎಲ್ಲ ಅಂಕದ ಪರದೆ ಎಳೆ ಪರಿಸ್ಥಿತಿ ಬಂತು. ಅಂಕದ ಪರದೆ ಅಂದ್ರೆ ನಾಟಕ ಪ್ರಾರಂಭವಾಗಬೇಕಾದ್ರೆ ಅಂಕದ ಪರದೆ ಎತ್ತುತ್ತಾರೆ, ನಾಟಕ ಮುಗಿಬೇಕಾದ್ರೆ ಅಂಕದ ಪರದವನ್ನು ಇಳಿಸ್ತಾರೆ. ಅಂದ್ರೆ ಕಂಪನಿಗಳೆಲ್ಲ ಅಂಕದ ಪರದೆಯನ್ನ ಮುಚ್ಚ ಅಂತ ಕಾಲಕ್ಕೆ ಬಂದ್ಬಿಡ್ತು. ಕಾರಣ ಏನು? ಪೌರಾಣಿಕ ಕಡಿಮೆ ಆಗೋಯ್ತು, ನಾಟಕದ ನೋಡೋರು ಕಡಿಮೆ ಆಗೋದ್ರು, ಎಲ್ಲ ಬೇರೆ ಬೇರೆ ತರ ಬಂದ್ಬಿಡ್ತಲ್ಲ. ಹಾಗಾಗಿ ಆ ಕಂಪನಿ ಮುಚ್ಚಿತ ಬಂದ್ಬಿಡ್ತು. ಆ ಕಂಪನಿ ಮುಚ್ಚಿತ ಬಂದಾಗ ನನಗಿದು ಈಗ ಹೇಳಿತ್ತಲ್ಲ ಯಾವ್ದು ಶಾಸ್ತ್ರೀಯ ಸಂಗೀತ ಕಲ್ತಿದ್ದು ಏನು ಅನ್ನೋದು ಅವಾಗ ಅರ್ಥವಾಯ್ತು. ಹಾಗಾಗಿ ನಾವು ಅಲ್ಲಿಂದ ತುರುವೇಕೆರೆ ಕ್ಯಾಂಪಲ್ಲಿ ಇದ್ದಾಗ ಗುಬ್ಬಿ ಕಂಪನಿ ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳಿದ್ರು. ಅನಂತರದಲ್ಲ ನಮ್ ದಾರಿನ ಹುಡುಕಬೇಕಲ್ಲ. ನಾನು ಬಂದು ಹುಳಿಯಾರ್ನಲ್ಲಿ ನಂದು ಲಗ್ನ ಆಗಿತ್ತು, ಅಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಮಾಡಿದೆ ನಾನು, ಸಂಗೀತ ಇನ್ಸ್ಟಿಟ್ಯೂಟ್. ಅಷ್ಟೊತ್ತಿಗೆಲೆ ನಂದು ಜೂನಿಯರ್ ಸೀನಿಯರ್ ಆಗಿತ್ತು. ಅಷ್ಟೊತ್ತಿಗೆಲೆ ಮಡ್ರಾಸ್ ಸೀನಿಯರ್ ಮಾಡಿಸಿದ್ದು. ಏಕೆಂದ್ರೆ ಭಾಗವತರು ಮಡ್ರಾಸ್ ಅಲ್ಲೇ ಇದ್ದಿದ್ರಿಂದ ಇವೆಲ್ಲ ಅಲ್ಲೇ ತೆಗೆದಿದ್ದವರು. ಅದು ಭೋಜ್ ಕಾಳಿದಾಸ ಅಂತ. ಈಗ ಮಹಾಕಾಳಿದಾಸ ಇವ್ರು ತೆಗೆದ್ರು ಅಣ್ಣವರು. ಅದಕ್ಕಿಂತ ಮೊದಲು ಭೋಜ್ ಕಾಳಿದಾಸ ಅಂತ ಅವರು ಬಿ ಸರೋಜಾದೇವಿ ಅವರು ನಮ್ಮ ತಂದೆಯ ಕಾಲದಲ್ಲಿ ಅಲ್ಲಿ ತೆಗೆದಿದ್ದರಿಂದ ಅಲ್ಲೇ ಇದ್ದು ಮಡ್ರಾಸ್ ಸೀನಿಯರ್ ಅಲ್ಲೇ ಮಾಡಿಸಿದ್ರು ನಾನು. ಹಾಗಾಗಿ ನನಗೆ ಸಂಗೀತದ ಗೇಳು ತುಂಬಾ ಚೆನ್ನಾಗಿ ಬಂತು. ಆ ಶಾಸ್ತ್ರೀಯ ಸಂಗೀತ ಯಾವಾಗ ಬರ್ತಿದ್ದಂಕಲೆ ನಾನು ಅದನ್ನ ಇಟ್ಕೊಂಡು ಇಲ್ಲಿ ಇನ್ನು ವಿಧಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಪಾಠ ಒಂದು ಇನ್ಸ್ಟಿಟ್ಯೂಟ್ ಮಾಡಿದೆ ನಾನು. ಅಲ್ಲಿ ಮಾಡಿ ಹುಳಿಯಾರಲ್ಲಿ ಮಾಡಿ ಜೂನಿಯರು ಸೀನಿಯರು ಅಷ್ಟಕ್ಕೆ ನನಗೆ ಎಷ್ಟು ಬರ್ತಿತ್ತು ಅಷ್ಟೊಂದು ಹೇಳ್ತಾ ಇದೆ. ಭಾರಿ ಚೆನ್ನಾಗಿ ನಡೀತು. ಹಾಗೆ ನಡಿಬೇಕಾದ್ರೆ ಇದೊಂದು ಈಗ ನಮ್ಮ ಯೂಟ್ಯೂಬ್ನವ್ರ ಮುಂದೆ ನಾನು ಹೇಳ್ಬೇಕು. ಹಾಗೆ ನಡಿಬೇಕಾದ್ರೆ ಕಲಾವಿದ ಏನಾದ್ರು ಹೋದ್ರೆ ಏನಾದ್ರು ಹುಡುಕಳಕ್ಕೆ ಹೆಂಗೆ ತೋರಿಸ್ಕೊಡುತ್ತೆ ನಾಟಕದ ಈ ರಂಗಭೂಮಿ ಅವನ ಜೀವನವನ್ನ ಅನ್ನೋದಕ್ಕೆ ಇದು ಕಾರಣ. ಯಾಕೆಂದ್ರೆ ಎಷ್ಟೋ ಜನ ರಂಗಭೂಮಿ ನೆನಪಿ ಅಯ್ಯಪ್ಪ ಇದ್ರಿಲ್ಲ ಪಣವನ ಹಾಳಾಗೋದು ಅಂತ ಹೋಗ್ತಾರೆ. ಇಲ್ಲ, ಅದು ತೋರಿಸುತ್ತೆ ಈ ದಾರಿ ಇಲ್ಲ ಈ ದಾರಿ ಹೋಗು, ಈ ದಾರಿ ಇಲ್ಲ ಈ ದಾರಿ ಹೋಗು ಅಂತ. ನನಗೆ ಅಲ್ಲಿಂದ ಸಂಗೀತದ ಒಂದು ದಾರಿಯನ್ನು ತೋರಿಸಿದ್ದು ಭಾರಿ ಉತ್ತುಂಗ ಕೆಳೆದೋಯ್ತು. 1 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅಲ್ಲಿ ಪರೀಕ್ಷೆಗಳಿಗೆಲ್ಲ ಎಲ್ಲರೂ ಸಿದ್ಧತೆ ಮಾಡ್ತಿದ್ದೆ, ಹೆಣ್ಮಕ್ಳಿಗೆಲ್ಲ. ನಾನು ಅಲ್ಲಿ ಒಂದ್ ಸ್ವಲ್ಪ ವೀಣೆಯನ್ನು ಕಲ್ತ್ಕೊಂಡೆ. ವೀಣೆ ನುಡಿಸ್ತಾ ಇದ್ರು. ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವೈಶ್ಯರು ಇದ್ದಾರೆ, ಅಲ್ಲಿ ಬ್ರಾಹ್ಮಣರು ಇದ್ದಾರೆ, ಇನ್ನು ಅದರ್ಸ್ ಎಲ್ಲರೂ ಇದ್ದಾರೆ. ಎಲ್ಲರೂ ಈಕ್ವಲ್ ಆಗಿ ಬರ್ತಾ ಇದ್ರು. ಎಲ್ಲರಿಗೂ ಪಾಠ ಮಾಡ್ತಿದ್ದೆ ನಾನು. ಅದರಲ್ಲಿ ಒಂದು ದಿನ ಪಾಠ ಮಾಡ್ಬೇಕಾರೆ ಒಬ್ರು ದೊಡ್ಡ ಮರ್ಚೆಂಟ್ ಶ್ರೀನಿವಾಸ್ ಶೆಟ್ರು ಅಂತ, ಅವರು ತುಂಬಾ ದೊಡ್ಡ ಇದಾಗಿ ಬೆಳೆದಂಥವ್ರು. ಆಮೇಲೆ ಮೃದು ವಚನ ಮತ್ತೆ ಒಳ್ಳೆ ಮಾತಾಡೋರು, ಸಂಗೀತಕ್ಕೆ ಒಳ್ಳೆ ಪ್ರೋತ್ಸಾಹ. ಅವ್ರ ಮಕ್ಕಳು ನಮ್ಮ ಹತ್ರಕ್ಕೆ ಬರೋರು, ಅವ್ರ ಜೊತೆ ಎಲ್ಲ ಸುಮಾರು ಜನ ಪಾಠಕ್ಕೆ ಬರೋರು. ಅಲ್ಲಿ ಕೂತ್ಕೊಂಡಿದ್ದಾಗ ಈ ಕಡೆ ಕೊಬ್ಬರಿ ಮಂಡಿ, ಈ ಕಡೆಲೂ ಕೊಬ್ಬರಿ ಮಂಡಿ, ಹೀಗೆ ಕೂರಿಸ್ತಾ ಇದ್ರು. ಕೂತ್ಕೊಂಡು ಪಾಠ ಹೇಳ್ಕೊಡ್ಬೇಕಾದ್ರೆ ನನ್ನ ಮನಸ್ಸಿಗೆ ಒಂದ್ ದಿವ್ಸ ಹೊಳೀತು. ಎಷ್ಟು ದಿವಸ ಆದ್ರೂ ಇದಾಯ್ತಲ್ಲ, ನನ್ನ ಮನಸ್ಸಿನಲ್ಲಿ ಈಗ ಇನ್ನೇನು ದಾರಿ ಹುಡುಕ್ಬೇಕು, ಕಂಪನಿ ಮುಚ್ಚೋಯ್ತು, ಈಗ ಏನ್ ಮಾಡ್ಬೇಕು, ನನ್ನ ಪರಿಸ್ಥಿತಿ ಏನು ಅನ್ನೋದು ನನಗೆ ತುಮುಲ ಒಟ್ಟಿಕೊಂಡ್ಬಿಡ್ತು. ಅವಾಗ ಅವರೇ ಒಂದು ಮಾತು ಹೇಳಿದ್ರು, ಯಾಕೆ ನೀವು ನಿಮ್ಮೂರಿಗೆ ಹೋದ್ರೆ ಒಂದು ಕಿರಾಣಿ ಅಂಗಡಿ ಓಪನ್ ಮಾಡಬಾರ್ದು. ಅವರು ನೋಡಿ ಅದನ್ನ ಹೇಳಿದ ತಕ್ಷಣ ನನಗೆ ಹೊಡಿತು. ಹೌದಲ್ಲ, ಮಾಡ್ಬೋದಲ್ವೇ, ನಾನು ಯಾಕೆ ಮಾಡಕ್ಕಾಗಲ್ಲ, ನಿಮಗೆ ಕಲಾವಿದರಿಗೆ ಎಲ್ಲ ಬರ್ತದೆ, ನೀವು ಮಾಡಿಲ್ವೇ, ಸಾಧಾರಣ ನಾಟಕದಲ್ಲಿ ಮಾಡಿಲ್ವೇ, ಇನ್ನೊಂದ್ರಲ್ಲಿ ಮಾಡಿಲ್ವೇ, ಇಂಥದ್ದು ವ್ಯಾಪಾರದಲ್ಲಿ ಮಾಡಿಲ್ವೇ ಅಂತ. ಹೌದು, ಅವರೇ ಬಂದು ಅವರೇ ಎಲ್ಲ ತಕ್ಕಡಿ ಪ್ರತಿಯೊಂದು ಕೊಡಿಸಿ, ಮನೇನು ಕೊಡಿಸಿ, ನಮ್ದು ಮನೆ ಹಳೆ ಮನೆ ಇದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಈ ಬೇರೆ ಒಂದು ರೋಡಿಗೆ ಬಂದು ಆ ಮನೆಯನ್ನ, ಆ ಕಾಲದಲ್ಲಿ ಅಂಕಣ ಅಂತ ಮನೆ, ಇವಾಗ ನಂಗೆ RCC ಇಲ್ಲ, ಅವಾಗ ಇಷ್ಟು 1 ಅಂಕಣ 2 ಅಂಕಣ 3 ಅಂಕಣ ಅಂತ ಮನೆಗಳು, ಆ 3 ಅಂಕಣದ ಮನೆಯನ್ನ ಕೊಡಿಸಿದ್ರು. ಅದರಲ್ಲಿ ವ್ಯಾಪಾರಕ್ಕೆ ಏನ್ ಬೇಕಲ್ಲಿ ಮಾಡ್ಕೊಟ್ರು. ಹಾಗಾಗಿ ಆ ಹುಳಿಯಾರಿಂದ ನಮ್ಮ ಸ್ವಂತ ಊರು ಏನ್ ಜಯಚಾಮರಾಜಪುರ ಅಂತ ಇದೆಯೋ ಇದ್ರೊಳಗೆ ಒಂದು ಹಳ್ಳಿ ಸೇರ್ಕೊಂಡಿದ್ದೆ. ಈ ಮೈಸೂರಿಗೆ ಹೆಂಗೆ ಕುಕ್ಕಲ್ಗೆರೆ ಮತ್ತೆ ಒಕ್ಕಲ್ಗೆರೆ ಮತ್ತೆ ಎಲ್ಲ ಸಣ್ಣದಲ್ಲಿ ಸೇರಿ ಇರ್ತಾ, ಹಾಗಂಗೆ ಯರಿಗೇನಹಳ್ಳಿ ಅಂತ ಅದು ಸೇರ್ಕೊಂಡಿದೆ. ಅದಕ್ಕೆ ಯರಿಗೇನಹಳ್ಳಿ ಅಂದ್ರೆ ಎಂ ಅಂತ ಪುಟ್ಟಣ್ಣಯ್ಯ ಅಂತ ಬರೋ ಅಂದ್ರೆ ಯರಿಗೇನಹಳ್ಳಿ, ಅದೇ ನಮ್ದು. ಅದು ಸೇರ್ಕೊಂಡಿತ್ತು ಅಲ್ಲಿಗೆ ಜಯಚಾಮರಾಜಪುರಕ್ಕೆ. ಅಲ್ಲಿ ಒಂದು ಪುಟ್ಟ ಅಂಗಡಿ ಮಾಡಿದ್ವು. ಅದು ನಡೀತು ಚೆನ್ನಾಗಿ ನಡೀತು. ಅದ್ರ ಜೊತೆ ನಾನು ಆ ಊರಲ್ಲಿ ನಾಟಕ ಕಲಿಸ್ತಾ ಇರಲಿಲ್ಲ. ಅಲ್ಲಿ ಇಡೀ ಊರ್ನೆಲ್ಲ ಬರೋರೇ ಮೇಷ್ಟ್ರ ಅಂಗಡಿ ಅಂತ ಬರೋರು, ಅವರೇ ತಗೊಳ್ಳೋರು, ಅವರೇ ಮಾಡೋರು. ನಾನು ವ್ಯಾಪಾರ ಮಾಡೋದೇ ಬೇಕಾಗಿಲ್ಲ, ಹೋಯ್ ತರೋದು ಅಷ್ಟೇ ಮಾಡೋದು. ಏನೋ ಆ ತಾಯಿ ನನ್ನ ಕೈ ಹಿಡಿದು ಬಿಟ್ಟು. ಯಾಕೆಂದ್ರೆ ಒಂದ್ ಮಾತು ಹೇಳೋರು, ನಮ್ ಕಂಪನಿಯಲ್ಲಿ ಒಂದ್ ಮಾತಿದೆ, ಸರಸ್ವತಿಯು ಒಲಿದವನ ಲಕ್ಷ್ಮಿಯು ಅಣುಕಿಪಳು, ಲಕ್ಷ್ಮಿಯು ಒಲಿದವನ ಸರಸ್ವತಿಯು ಅಣುಕಿಪಳು ಅಂತ.
ಅಂದ್ರೆ ಲಕ್ಷ್ಮಿ ಇದ್ರೆ ಸರಸ್ವತಿ ಇರಲ್ಲ, ಸರಸ್ವತಿ ಇದ್ರೆ ಲಕ್ಷ್ಮಿ ಇರಲ್ಲ ಅಂತ. ಇವೆರಡು ಹೂಡೋದ್ ಕಷ್ಟ. ನಿಮಗ್ ಬಂತಲ್ಲ ಸ್ವಾಮಿ ಅಂದ್ರೆ ನನಗೆ ನಾಟಕದ ಕೇಳೋ ನೋಡೋ ನಾಟಕ ಮಾಡಿದ್ರಿಂದ ಆ ನಾಟಕ ಅಲ್ಲಿ ಕಲಿಸ್ತೆ. ಯಾವುದು ಸ್ತ್ರೀರತ್ನ ಕಲಿಸ್ತೆ, ಇನ್ನೊಂದು ಹೆಚ್ಚು ನಾಯಕ ಮತ್ತೆ ದೇವದಾಸಿ ಈ ನಾಟಕ ತಗೊಂಡೆ, ಕುರುಕ್ಷೇತ್ರ ಇವೆಲ್ಲ ಹಳ್ಳಿಲೆಲ್ಲ ಕಲಿಸ್ತೆ. ಹಳ್ಳಿಯವರೆಲ್ಲ ಆ ಮೇಷ್ಟ್ರು ಅಂದ್ರೆ ಅಷ್ಟೊಂದು ದೊಡ್ಡತನ ಕಾಯ್ತಾ ಇದ್ರಲ್ಲ, ನನ್ನನ್ನು ಅಪ್ಪಿ ಮತ್ರಿಗೆ ಬೆಳೆಸಕ್ಕೆ ಉಳ್ಸಕ್ಕೆ ಪ್ರಾರಂಭ ಆಯ್ತು. ಯಾವ ಮಟ್ಟಕ್ಕೆ ಬೆಳೀತು ಅಂದ್ರೆ ಗಾಡಿಲಿ ತರ್ತಿದ್ದ ಸಾಮಾನು ನಾನು ಅರಸೀಕೆರೆಯಿಂದ ಕೊನೆಯಲ್ಲಿ ಲಾರಿಗೆ ತರಂಗಾಯ್ತು. ಇದೆಲ್ಲ ಆಗಿದೆ ಅವಾಗ 70 ಇಸ್ವಿ ಕಳೆದ ಮೇಲೆ ಹಾಗಾಯ್ತು. ಆವಾಗ ನನ್ನ ಮಕ್ಕಳುಗಳು ಅವಾಗ ಸ್ವಲ್ಪ ಪ್ರಬುದ್ಧಮಾನಕ್ಕೆ ಬಂದ್ರು. ನಮ್ಮೂರಲ್ಲಿ LPS ಅಂದ್ರೆ ಲೋವರ್ ಸೆಕೆಂಡರಿ ಸ್ಕೂಲ್ ಇತ್ತು. 5ನೇ ತರಗತಿಗೆ ನಾನು ಓದಿದ್ನಲ್ಲ ಅಲ್ಲಿ ಹೋಗ್ಬೇಕು ಜಯಚಾಮರಾಜಪುರಕ್ಕೆ, ನಮ್ಮೂರಿಗೂ ಅಲ್ಲಿಗೂ 1.5 ಕಿಲೋಮೀಟರ್. ಅಂದ್ರೆ ಈಗೆಲ್ಲ ಸೇರ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಹೋಗ್ಬೇಕಾದ್ರೆ ಅಲ್ಲಿಗೆಲ್ಲ ನೋಡಿದ್ವು, ಹೋದ್ರು. ಹೈಸ್ಕೂಲಿಗೆ ಸೇರ್ಕೊಂಡು ಎಲ್ಲ ಬಂದ್ರು. ನಮ್ಮ ಹುಡುಗನಿಗೆ ಮಾಡ್ಲೇಬೇಕು ಅಂತ ಬಂತು. ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು, ಅವ್ರು ಸತ್ತೋದಕ್ಕಿಂತ ಮೊದಲು 1-2 ವರ್ಷ. ನೋಡಪ್ಪ, ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರೆ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ ಲಕ್ಕ ಧನವಿರಲು ವಿದ್ಯೆಯೇ ಕೆಡುಗು ವಿದ್ಯೆಯೇ ಮೆರುಗು ಚೂಡಾರತ್ನ. ಲಕ್ಕ ಧನವಿರಲು ಕೆಡುಗುಂ ವಿದ್ಯೆಯೇ ಮೆರುಗು ಚೂಡಾರತ್ನ. ನೀನು ವಿದ್ಯೆ ಕಲ್ತ್ರೆ ನೀನು ಅದರಿಂದ ಎಲ್ಲ ಬಂದ್ಬಿಡುತ್ತೆ ಕಣಪ್ಪ. ನೋಡಿ ನಿಂದ ಎಲ್ಲ ಬಂದಿದೆ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸು, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋ. ಆಸ್ತಿಯನ್ನ ಮಕ್ಕಳಿಗೆ ಮಾಡಬೇಡ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡು ಅನ್ನೋದನ್ನ ಅವ್ರು ನನಗೆ ಹೇಳಿದ್ರು. ಹಾಗಾಗಿ ನಮ್ಮ ಮಕ್ಕಳಿಬ್ರು ಅಲ್ಲಿ ಬಂದ್ರು. ಇವನಿನ್ನು 9ನೇ ತರಗತಿಲಿ ಇದ್ದು ಬರೀ ಇವಳು SSLC ಮುಗಿಸಿದ್ರು ನಮ್ಮ ಮಗಳು. ಮಾಡಿದ್ಮೇಲೆ ಏನು ಒಳ್ಳೆ ಪರ್ಸೆಂಟೇಜ್ ಸಿಗಿದ್ರು. ನನಗೆ ಅವಾಗ ಗೊತ್ತಾಯ್ತು ವಿದ್ಯಾಭ್ಯಾಸದ ಬೆಲೆ ಏನದು. ಆವಾಗ ಇಲ್ಲಿ ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಒಬ್ರು ತಿಮ್ಮಯ್ಯನವರು ಅಂತ ಇದ್ರು, GT ಅಂತ ಅವ್ರಿಗೆ ಹೆಸರು. GT ತಿಮ್ಮಯ್ಯ ಅಂತ ಅವರು ಕೆಮಿಸ್ಟ್ರಿ ಲೆಕ್ಚರ್. ಅವರು ನಮ್ಮೂರಿನ ಅಳಿಯಂದಿರು, ನಮ್ಮೂರಿನ ಸುಶೀಲಮ್ಮ ಅಂತ ಹುಡುಗಿ ಕೊಟ್ಟಿತ್ತು. ಅವ್ರು ಬಂದು ನಮ್ಮ ಮನೆಗೆ ಬಂದು ಹುಡುಗ ಕಳಿಸ್ಕೊಡ್ರಿ, ನಮ್ಮ ಇದಕ್ಕೆ ಸೇರ್ಸ್ಕೊತೀವಿ ನಾವು ಮರಿಮಲ್ಲಪ್ಪ ಕಾಲೇಜಿನಲ್ಲಿ, ಅಲ್ಲಿ ಓದ್ಸಕ್ ಬನ್ನಿ, ಇಲ್ಲಿ ಆಗಲ್ಲ ವಿದ್ಯಾಭ್ಯಾಸ ಅಂತ. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಬರಲೇಬೇಕು ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದಾದ್ಮೇಲೆ ಈಗ ನೀವು ಕೇಳ್ತೀರಿ ಮುಂದೆ ಕೇಳಿ. ಈಗ ಮಾತಿನ ಮಧ್ಯದಲ್ಲಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಹೇಳಿದ್ರಿ. ನಿಮಗೆ ಎಷ್ಟು ಜನ ಮಕ್ಕಳು, ಮತ್ತೆ ಅವರು ಈಗ ಏನ್ ಮಾಡ್ಕೊಂಡಿದ್ದಾರೆ? ಅದನ್ನು ಹೇಳಬೇಕು. ನನಗೆ 3 ಜನ ಮಕ್ಕಳು. ಹಿರಿಯ ಮಗಳು ಹೆಣ್ಣು ಮಗಳು, ಇನ್ನಿಬ್ರು ಗಂಡು ಮಕ್ಕಳು. ಹಿರಿಯ ಮಗಳು KS ಕಟ್ಟಿದ್ಲು. ಇಲ್ಲಿ ಬಂದು ಮರಿಮಲ್ಲಪ್ಪ ಕಾಲೇಜಲ್ಲೇ ಡಿಗ್ರಿ ಮಾಡ್ಕೊಂಡು ಇದು LLB ಮಾಡ್ಕೊಂಡು ಮಾಡಿದ್ಲು. KS ಯಾವುದೋ ಕಾರಣದಲ್ಲಿ ಪಾಸ್ ಆಯ್ತು. ಪಾಸ್ ಆಗಿದ್ದು ಅದೇನು ಸುಪ್ರೀಂ ಕೋರ್ಟ್ ಅಲ್ಲಿ ಅದೇನೋ ಗ್ರಾಮೀಣ ಕೃಪಾಂಕ ಅಂತ ಹೋಗ್ಬಿಡ್ತಾವಾಗ. ಅದೇ 1998ನೇ ಇಸ್ವಿನಲ್ಲಿ. ಅಷ್ಟೇ ಓದಿತಿತ್ತಲ್ಲ ಅವಳು. ಓದಿದ್ರಿಂದ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಹಾಕಿಡ್ಲು, ಅದು ಪಾಸ್ ಆಗೋಗ್ಬಿಟ್ಟು. ಅವಳು ಒಳ್ಳೆ ಎತ್ತರವಾಗಿ ಚೆನ್ನಾಗಿದ್ರಿಂದ ಫಿಟ್ ಫಾರ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದಾಗ ಇನ್ನು ವೈವೋಕ್ ಹೋಗ್ಬೇಕು, ಇಂದೆಲ್ಲ ಹೇಳಲೇಬೇಕು ನಾನಿಲ್ಲಿ. ವೈವೋಕ್ ಹೋದಾಗ ನೋಡ್ತಾ ಇದೀವಿ, ಎಲ್ಲರೂ ಕಾರಲ್ಲಿ ಬಂದ್ರು. ಕಾರಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ನಾವು ಆಟೋದಲ್ಲಿ ಹೋಗಿ ಒಂದು ಹಾಕೊಂಡು ನಾನು ನನ್ನ ಮಗಳು ನಿಂತ್ಕೊಂಡಿದ್ವಿ. ಓ ಅಣ್ಣ, ನಮ್ಗೆ ಇಲ್ಲೇನು ಸಿಕ್ಕಲ್ಲ ಅಣ್ಣ ಅಂದ್ಲು ನನ್ನ ಮಗಳು. ಇನ್ನೇನು ಸಿಕ್ಕಲ್ಲ ಅಂದ್ಲು. ಆಯ್ತಮ್ಮ, ಇದ್ದಂಗಾಗತ್ತೆ, ಭಗವಂತ ಇಚ್ಛೆ ಇದ್ದಂಗಾಗತ್ತೆ. ಏನು ಹೇಳು ಬಾ ಅಂತ ಹೇಳು. ಅದು ಪಾಠ ಮಾಡ್ಲಿಲ್ಲ ಬಂದ್ಲು. ಬೆಳಿಗ್ಗೆ ಎದ್ದು ಕ್ಲಾಸಲ್ಲಿ ರಂಗಗೀತೆ ಕ್ಲಾಸು, ಅದು ಮುಂದೆ ಬರ್ತದೆ ನಿಮಗೆ. ಅನಂತಮೂರ್ತಿಗಳು ಅಂತ ಇದ್ರು, ಸಿದ್ಧವಳ್ಳಿ ಅನಂತಮೂರ್ತಿಗಳು. ಅವರು ರಂಗಗೀತೆಗಳನ್ನ ಹೇಳ್ಸ್ಕೊಳ್ಳೋರು. ಯೋಗಾನಂದ ಶಿವಮೂರ್ತಿಗಳು ಅಂತ ಮೊದಲೇ ಕಲ್ತಿದ್ರು, ನನ್ನ ಹತ್ರ ಅಲ್ಲೂ ಹೇಳ್ಸ್ಕೊಳ್ಳೋರು. ಹಾಗಾಗಿ ಒಂದ್ ದಿವಸ ಹೇಳ್ತಾ ಇದ್ದ, ಅವತ್ತು ಭಾರಿ ಕಿನ್ನುಮುಖರಾಗಿದ್ದಾರಲ್ಲ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದಾರಲ್ಲ ಪುಟ್ಟಣ್ಣಯ್ಯನರೇ ಅಂತ ನಾನು ಕೇಳಿದ್ರು. ಇಲ್ಲ, ನಿನ್ನೆ ಹೀಗೆ ಹೋಗಿದ್ದು, ಸೋಣ್ಸು ಹೀಗಾಯ್ತು ಎಲ್ಲ ಹೇಳಿದೆ. ಹೌದಾ, ಏನ್ ಪರ್ಸೆಂಟೇಜ್ ತೆಗೆದಿದ್ದಾಳೆ? ಅಷ್ಟೊತ್ತಿಗೆ ನಮ್ಮ ಮಗಳು ಅಲ್ಲಿ ಆ ಕಡೆಯಿಂದ ಬಂದು ನೋಡಿ ತೋರಿಸಿದ್ರು. ನೋಡಿಲ್ಲ, ಒಳ್ಳೇದು 93% ಅಲ್ಲಿ ಪಾಸ್ ಮಾಡಿದ್ದಾಳೆ. ಅದನ್ನ ಚೆನ್ನಾಗಾಗಿತ್ತಲ್ಲ. ಅಲ್ಲಿ ನನಗೆ ಅವ್ರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಜೊತೆಲಿ ಹಾಮ ನಾಯಕರಿದ್ರು, ಮತ್ತೆ ಇವರು ರೇವಣ ಸಿದ್ದಪ್ಪನವ್ರಿದ್ರು, ಐಜಿ. ಅವರು ಐಜಿನದು ಗೊತ್ತಿಲ್ಲ, ಯಾರೋ ಕಲಾವಿದರು ಬಂದಾರೆ ಅಂತ ನಾನು ತುಂಬಾ ಇದಾಗಿದ್ದೆ ಅಲ್ಲಿ ರಂಗಮನೆಯಲ್ಲಿ. ಅವರು ಏನಪ್ಪಾ ಹೀಗಾಗಿದೆ, ಏನು ಯೋಚನೆ ಮಾಡ್ಕೋಬೇಡಿ, ನಾಳೆ ಸುಮಾರು 5 ಗಂಟೆ ಅಷ್ಟ ತನಕ ಇರಿ, 5 ಗಂಟೆ ಮೇಲೆ ಹೋಗಿ ನೋಡಿ, ಯಾರಿಗೂ ದುಡ್ಡು ಕಾಸು ಕೊಟ್ಟು ನೀವು ಮಾಡ್ಕೋಬೇಡ್ರಿ. ನಿಮ್ಮ ಹತ್ರ ದುಡ್ಡು ಕಾಸು ಇಲ್ವಲ್ಲ ನೀವೆಲ್ಲ, ಯಾಕೆಂದ್ರೆ ಕಲಾವಿದರು ಅಂದ್ರೆ ಶ್ರೀಮಂತ ಕಲಾವಿದರು ಅಂತ ಎಲ್ಲೂ ಅನ್ನಲ್ಲ ಕೇಳ್ರಿ, ಎಲ್ಲ ಬಡ ಕಲಾವಿದರು ಅಂತಲೇ ಅನ್ನೋದು. ಆಯ್ತು ಸ್ವಾಮೀಜಿ ಹಿಂದೆ
2ನೇ ದಿವಸ ಆಯ್ತು. 5 ಗಂಟೆ ವರ್ಷಕ್ಕೆ ಹೋಗಿ ಕಾಯ್ತಾ ಇದ್ದು ಬಕಪಕ್ಷಿ ಕಾದಂಗೆ ಅನೌನ್ಸ್ ಮಾಡಿದ್ರು. ಫಸ್ಟ್ ಲಿಸ್ಟ್ ಅಲ್ಲೇ ಇತ್ತು ವೈ.ಪಿ. ಚಂದ್ರಕಲಾ ಅಂತ. ನಾನು ಭಗವಂತನಿಗೆ ಅಲ್ಲೇ ಪ್ರೇರೇಪಿಸ್ತಾ, ನಮ್ಮಪ್ಪ ನೀನಿದೆಯಾ ಕಣಪ್ಪ, ಕಲಾ ಸರಸ್ವತಿ ನೀನಿದಿ ಕಣವ ಅಂತ ಅಲ್ಲೇ ಅಂದ್ಕೊಂಡೆ. ಹಾಗಾಗಿ ಯಾವುದೇ ₹1 ದುಡ್ಡು ಇಲ್ಲಂಗೆ ಅಲ್ಲಾಯ್ತು. ಅವಳು ಸಬ್ ಇನ್ಸ್ಪೆಕ್ಟರ್ ಆಗಿ ಈಗ DYSP ಆಗಿ ಪ್ರಮೋಷನ್ ಆಗಿದೆ. ಎಲ್ಲಿ ಪ್ರೆಸೆಂಟ್ ಅವ್ರು ಅವರು ಪ್ರೆಸೆಂಟ್ ಇದಕ್ಕೆ ಹಾಕಿದ್ದಾರೆ, ಯಾವುದು ಎಂತದ್ದು ಹುಲಿಯೆಲ್ಲ ಸತ್ತೋಯ್ತಲ್ಲ, ಚಾಮರಾಜನಗರ. ಅದು ಒಂದಕ್ಕೇನೋ ಬೇರೆ ಒಂದು ಸ್ಕ್ವಾಡ್ ಮಾಡಿದಾರಂತೆ. ಆ ಸ್ಕ್ವಾಡ್ ಮಾಡಿ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತಾರೇನೋ ಮಾಡಿ ಹಾಕಿದ್ದಾರೆ. ಅಷ್ಟು ಅವ್ರದಷ್ಟು ನಮ್ಗೆ ಹೇಳಕ್ ಬರಲ್ಲ ಅದನ್ನೆಲ್ಲ. ನಾನು ಯಾವ್ದಕ್ಕೂ ಬಾಯಿ ಹಾಕಲ್ಲ, ನನಗೆ ಬರೋದೇ ಇಷ್ಟು ಈ ಸಂಗೀತ ಸಾಹಿತ್ಯ ಇಷ್ಟಲ್ಲಿ. ಹಾಗಾಗಿ ಅಲ್ಲಿ ಇಲ್ಲೂ ಈಗ ಏನೋ ಟ್ರಾನ್ಸ್ಫರ್ ಆಗಿರ್ಬೇಕು ಅಂತ ಕಾಣುತ್ತೆ. ನಾನು ಮಾಡ್ಕೊಂಡಿದ್ದಾಳೆ ಹಿರಿಮಗಳು. ಇನ್ನು 2ನೇ ಮಗ ಅವನು ಇಂಜಿನಿಯರು, PWD ಇಂಜಿನಿಯರು, ಅವರು ಚೆನ್ನಾಗಿದ್ದಾರೆ. 3ನೇ ಮಗ MBBS ಮಾಡ್ಕೊಂಡು MD ಮಾಡ್ಕೊಂಡು ನಗರದಲ್ಲೇ ಇದ್ರು. ಈಗ ಇಲ್ಲಿ MMC ಬಂದಿದ್ದಾರೆ. ಅವರು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಪ್ರೊಫೆಸರ್ ಆಗಿ ಇಲ್ಲಿ ಬಂದಿದ್ದಾರೆ. ಇನ್ನ ಇವರು ನಮ್ಮ ಶಿಷ್ಯರೇ. ಅವರು ರಂಗಗೀತೆಯಲ್ಲಿ ಕಲಿಯಕ್ ಬಂದಂತವ್ರು ನಮ್ಮವರೇ ಅಂತ ಆಮೇಲೆ ಗೊತ್ತಾಯ್ತು. ಅವ್ರು ಯಾರು ಅಂದ್ರೆ ಚೌಡಯ್ಯನವರು ಅಂತ ಇದ್ರಲ್ಲ, ಪಿಟೀಲ್ ಚೌಡಯ್ಯನವರು. ಅವ್ರ ಜೊತೆಲಿ B. ದೇವೇಂದ್ರಪ್ಪನವರು ಅಂತ ಆಸ್ಥಾನ ವಿದ್ವಾಂಸರಾಗಿದ್ರು. ಅವರ ಮರಿಮಗಳು. ಹಾಗಾಗಿ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಮುಂದೆ ಆ ಸಿಡಿಲೇ ಹೇಳ್ತೀನಿ ಅದನ್ನ ಅಂತ. ಇದನ್ನ ಒಂದು ದಿವಸ ಬಂದ್ರು, ಅವ್ರು ನಮ್ಮವರು ಅಂತ ಗೊತ್ತಾಯ್ತು. ಆಮೇಲೆ ಪೇಪರ್ ಎಲ್ಲ ಬರೆದ್ಬಿಟ್ರು, ಆಕಾಶವಾಣಿಯಲ್ಲಿ ನಿಂತಿದ್ರು ಅಂತ. ಹಾಗಾಗಿ ನಮ್ಮನೆಗೆ ಸೊಸೆಯಾಗಿ ಬಂದು ಅವ್ರು ಮಾಡಿರೋದ. ಅವ್ರು ಈಗ ವಿಧಾನಸೌಧದಲ್ಲಿ ಒಂದು ಒಳ್ಳೆ ಹುದ್ದೆಲಿ ಇದ್ದಾರೆ. ಅವರು ಇನ್ನೊಬ್ಬ ಸೊಸೆ ನಾವು ಇಂಜಿನಿಯರ್ ಹೆಂಡತಿ, ಅವಳು ಇದು PhD ಮಾಡ್ಕೊಂಡಿದ್ದಾರೆ. ಅವರು ಮೈಕ್ರೋಬಯಾಲಜಿ ಓದಿ ಮತ್ತೆ PhD ಮಾಡ್ಕೊಂಡು ಮನೇಲೇ ಇದ್ದಾರೆ. ಮನೇಲಿ ಅಂದ್ರೆ ಕಾಂಟ್ರಾಕ್ಟ್, ಅವರು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಇದ್ದಾರೆ. ಯಾಕೆಂದ್ರೆ ಅವ್ರ ಯಜಮಾನ್ರು ಅದೇ ಇರೋದ್ರಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಇದು ಈಗೇನು ಪರವಾಗಿಲ್ಲ, ನಮ್ದು ಜೀವನಕ್ಕೆ ಆ ತಾಯಿ ನಮ್ಮನ್ನ ಕೈ ಹಿಡಿದಿದ್ದಾರೆ. ಅಲ್ಲ, ನೀವು ಎಲ್ಲಾ ಹೇಳಿದ್ರಿ. ಒಂದು ರೂಢಿ ಮಾತಿದೆ, ಏನಂತ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮುಂದಿನ ನೀವು ಮುಂದುವರಿಸಬಹುದಾ? ನಮೋ ಆ ವಿಷಯದಲ್ಲಿ ಯಾರು ಯಶಸ್ವಿ ಪ್ರತಿಯೊಬ್ಬನ ಪುರುಷನ ಹಿಂದೆ ಒಬ್ಬರು ಸ್ತ್ರೀ ಇದ್ದೇ ಇರ್ತಾಳೆ. ಅವಳೇ ನಿಜವಾದ. ಖಂಡಿತ. ನಿಮ್ಮ ಶ್ರೀಮತಿ ಬಗ್ಗೆ ಬರ್ಲೇ ಇಲ್ಲ, ಮಕ್ಕಳ ಬಗ್ಗೆ ಬಹಳ ಖುಷಿಯಿಂದ ಹೇಳಿದ್ರಿ, ಅವ್ರು ಇರುವಂತಹ ಹುದ್ದೆಗಳು ಎಲ್ಲ. ಆದ್ರೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಖಂಡಿತವಾಗ್ಲೂ ನಿಮ್ ಶ್ರೀಮತಿ ಅವ್ರ ಇಲ್ಲದೆ ಸಾಧ್ಯ ಇಲ್ಲ ಈ ಮಟ್ಟಕ್ಕೆ. ನೋಡಿ, ಸೊ ಅವ್ರ ಬಗ್ಗೆ ನೀವು ಹೇಳಲೇಬೇಕು. ಖಂಡಿತ ಹೇಳ್ತೀನಿ. ಅದನ್ನ ಹೇಳ್ದೆ ಇದನ್ನ ಯಾರು ಹೇಳ್ತಾರೆ? ಯಾಕೆಂದ್ರೆ ನಿಜವಾದ ಮರೆದು ಬಿಟ್ಟಿದ್ದೇನೆ. ಒಳ್ಳೆ ಪ್ರಶ್ನೆ ನನಗೆ ಜ್ಞಾಪಿಸ್ಕೊಟ್ರೆ. ಯಾವುದೇ ಆಗ್ಲಿ ಒಂದು ತ್ಯಾಗ ಮಾಡದಲೇ ಇನ್ನೊಂದು ಉದ್ಧಾರ ಆಗಲ್ಲ. ತ್ಯಾಗ ಮಾಡ್ಲೇಬೇಕು. ಇದು ಬಸವಣ್ಣವ್ರ ತತ್ವನೂ ಹೌದು, ಹಿಂದೆ ಶಂಕರಾಚಾರ್ಯ ತತ್ವನೂ ಹೌದು. ತ್ಯಾಗ ಅನ್ನೋ ಪ್ರಶ್ನೆ ಎರಡು ಬಂದಾಗ, ನಾನು ಓದಿರೋದು ಬರೀ 8ನೇ ತರಗತಿ ಒಳಗಡೆ. ನಮ್ಮನೆಯವರು ಆ ಕಾಲದಲ್ಲಿ SLC ಮಾಡ್ಕೊಂಡು, ಅದು ಹೈ ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಕಾಲೇಜ್ ಮೆಟ್ಲತ್ತಿ ಬಂದಂಥವ್ರು. ಅದು ಈ ನಾಟಕದವ್ರ ಮದುವೆ ಆಗೋದು ಅಂದ್ರೆ ಕಷ್ಟ. ಯಾಕೆಂದ್ರೆ ಇವ್ರು ಹಳ್ಳಿ ನಾಟಕ ಸಿಗೋಡೋದ್ರೆ ಈಗ ಹಿನ್ನೆಲೆ ಸಾಕ್ತಾರೆ ಅಂತ ಆ ಕಾಲದಲ್ಲಿ ಹಂಗಿತ್ತು. ಅಂಥದ್ರಲ್ಲಿ ಅವ್ರು ಬಂದವರು ನನ್ನ ಜೀವನನೇ ಪವಿತ್ರ ಮಾಡಿರಬೇಕು. ಇದನ್ನ ನಾನು ಹೇಳಲೇಬೇಕು ನಮ್ಮ ಯೂಟ್ಯೂಬ್ ಬಂದೆ. ಯಾಕೆಂದ್ರೆ ಅವ್ರು ಬಂದಿದ್ರಿಂದ ಏನಾಯ್ತು ಅಂದ್ರೆ ಅವ್ರು ಹಿಡಿದಿಟ್ಕೊಂಡ್ರು, ಒಂದು ಧ್ರುವೀಕರಣ ಮಾಡಿದ್ರು. ಮಕ್ಕಳನ್ನ ಹೇಗೆ ತಗೊಂಡೋಗ್ಬೇಕು, ನಮ್ಮನ್ನ ಹೇಗೆ ತಗೊಂಡೋಗ್ಬೇಕು. ಯಾಕೆಂದ್ರೆ ಎಲ್ಲ ಈ ಕಲಾವಿದರೊಳಗೆ ಇಲ್ಲದೆ ಇರತಕ್ಕಂಥ ಕಲ್ಯಾಣ ಗುಣಗಳೇ ಜಾಸ್ತಿ. ಯಾರು ಕಲಾವಿದಿದ್ರೆ ಬೇಜಾರು ಮಾಡ್ಕೊಬೇಡಿಯಪ್ಪ. ಯಾಕೆಂದ್ರೆ ಅವರು ಕಲೆ ಕಲ್ತ್ಕೊಂಡ್ರು ಅಂದ್ರೆ ಅವ್ರ ಜೊತೆಲಿ ಬಂತ ಆಸೋಕ ಬರ್ತದೆ, ಕುಡಿಯೋದ್ರಿಂದ ಹಿಡಿದು ಎಲ್ಲ ಶುರುವಾಗಿ ಕೊಡ್ತದೆ. ಇದು ನನ್ನ ಜೀವನದಲ್ಲಿ ನಮ್ಮ ಅಪ್ಪಾರ ಕಾಲದಿಂದಲೂ ಒಂದು ಚೂರು ಬರ್ಲಿಲ್ಲ ಕಲ್ಯಾಣ ಗುಣ. ಜೊತೆಗೆ ನಮ್ಮ ಮನೆಯವ್ರದ್ದು ಒಂದು ಹಿಡಿತ, ಅದರಲ್ಲಿ ಬರ್ಬೇಕು, ನಿನ್ ಕೆಲಸ ನೀವು ಮಾಡ್ಬೇಕು, ಕಾಯಕ ಮಾಡಿ. ಆಮೇಲೆ ಒಂದು ದಿನ ಹಾಸನಕ್ಕೆ ಹೋದಾಗ ಏನಕ್ಕೋ ಯಾವುದಕ್ಕೂ ಹೋಗಿದ್ದು ನಾವು. ಅಲ್ಲಿ DDP ಆಫೀಸಲ್ಲಿ ಒಬ್ಬರು ಇದ್ರು. ಪುಟಣೆಯ ಇಷ್ಟೊಂದು ಪರ್ಸೆಂಟೇಜ್ ಇದ್ದಾರಲ್ಲ, ಇವ್ರನ್ನ ಇಟ್ಕೊಂಡು ಕೂತಿದ್ದಾರಲ್ಲ, ಕಳಿಸ್ರಲ್ಲಿ ಇಲ್ಲಿ ಇವಾಗಲೇ ನೇರವಾಗಿ ಕೊಡ್ತೀವಿ ಅಂದ್ರು. ನೇರವಾಗಿ ಒಂದು ಹುದ್ದೆ ಕೊಡ್ತೀವಿ ಅಂದ್ರು. ಅಷ್ಟೊತ್ತಿಗೆ ನನ್ನನ್ನ ತುಂಬಾ ಚೆನ್ನಾಗಿದ್ದಲ್ಲಿ ಎಲ್ಲಿ ಯರ್ಗೇನಹಳ್ಳಿ ಮಾತಾಡ್ತಾ ಇರೋದು 73ನೇ ಇಸ್ವಿನಲ್ಲಿ ನಾನು ಚೆನ್ನಾಗಿದ್ದರಿಂದ ದೇವೇಗೌಡರು ನಮ್ಮನ್ನೇ ಸೇರಿಸಿ ಆವಾಗ ಒಂದು DLRC ಕಮಿಟಿ ಅಂತ ಮಾಡಿ ಕಮಿಟಿಲಿ ಮೆಂಬರ್ ಮಾಡಿದ್ರು. ನನ್ನ DLRC ಅನ್ನೋದು ಅದೇ ಲಾಸ್ಟು, ಡಿಸ್ಟ್ರಿಕ್ಟ್ ಲೆವೆಲ್ DLRC ರಿಕ್ರೂಟ್ಮೆಂಟ್ ಕಮಿಟಿ ಅಂತ. ಇದು ಸ್ಕೂಲ್ ಟೀಚರ್ಗಳನ್ನೆಲ್ಲ ಮಾಡೋ ಅಂತದ್ದು. ಅಷ್ಟರೊಳಗೆ ನೀವೊಬ್ರು ಮನೆ ಕಲಾವಿದ್ರ ಕೋಟದಲ್ಲಿ ಇದ್ರು. ಇಂತಿಂತ ಕೊಡ್ತಾರ ಒಬ್ಬೊಬ್ರು ಇರ್ಬೇಕು ಅಂತ ಇದ್ದಾರೆ, ಕಲಾವಿದ್ರ ಕೋಟದಲ್ಲಿ ಅಂತ ಮಾಡಿದ್ರು. ಹಾಗಾಗಿ ಎಲ್ಲರಿಗೂ ಕೊಡಿಸ್ಬೇಕಾದ್ರೆ ನಮ್ಮನೆಯವ್ರಿಗಿತ್ತಲ್ಲ, ಇವ್ರಿಗೆ ಕೊಡ್ರಿ ನಿಮಗೆ ಅಂದ್ರು. ಬೇಡ ಅಂದ್ರು. ಹೋಗು ಅಂತಂದೆ ನಾನು. ಬೇಡ ಅಂತ ಬಿಟ್ಟು ಅದನ್ನ ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಮಾಡಿದ್ರು.
ಅವ್ರೇನಾರು ಅವತ್ತು ಅವು ಹೋಗಿದ್ರೆ ಅವ್ರ ಟೀಚರ್ ಪೋಸ್ಟು ಅಥವಾ ಇನ್ನೊಂದು ಗುಮಾಸ್ತ ಉದ್ಯೋಗ ಹೋಗಿ ಅವ್ರು ಹೋಗಿದ್ರೆ ಇವರು ವಿದ್ಯಾವಂತರು ಆಗ್ತಿರ್ಲಿಲ್ಲ ನೋಡಿ. ಅದಕ್ಕೆ ನಾನು ಇನ್ನೊಂದು ಬೆಳಕು ಕೊಡೋದು ಅಂತಾರಲ್ಲ, ದೀಪ ಇದ್ದಂಗೆ, ಅದನ್ನ ಅವ್ರಿಗೆ ನಾನು ಈ ಮೂಲಕ ಒಂದು ನಮಸ್ಕಾರ ಹೇಳ್ತೀನಿ. ಅವರು ಯಾಕೆಂದ್ರೆ ಜ್ಞಾನಿಗಳು ಶಿವಶರಣರು ಮಾಡ್ತಾರೆ, ಮೊದ್ಲೇ ಎದ್ದು ನೀನು ಹೆಂಡತಿ ನಮಸ್ಕಾರ ಮಾಡಪ್ಪ ಅಂತಾರೆ. ಆಗ ಹಾಗೆ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೇದು, ಅವ್ರಿಗೆ ಇಲ್ಲಿಂದ ಒಂದು ನಮಸ್ಕಾರ ಇರಲಿ. ಅವ್ರ ತ್ಯಾಗನೇ ಇದಕ್ಕೆ ಕಾರಣ. ಇದೆಲ್ಲ ಮುಂದಕ್ಕೆ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ತ್ಯಾಗಮಯಿ ಅಂತ ಹೇಳ್ತಾರೆ. ಅದು ನಿಮ್ಮ ಜೀವನದಲ್ಲೂ ಕೂಡ ನಿಜ ಆಗಿದೆ. ಹೌದೌದು. ನೀವು ಮಕ್ಕಳ ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ ಮೈಸೂರಿಗೆ ಬಂದ್ರಿ. ಎಲ್ಲಾ ಮಕ್ಕಳಿಗೂ ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನೇ ನೀಡಿದ್ದೀರಾ. ಅವರು ಕೂಡ ಇವತ್ತು ಪ್ರಸ್ತುತ ಉತ್ತಮ ಹುದ್ದೆಗಳಲ್ಲಿದ್ದಾರೆ. ನಿಮಗೆ ಇದು ಸಂತೋಷ ತಂದಿದ್ಯಾ? ಖಂಡಿತ ತುಂಬಾ ತುಂಬಾ ಸಂತೋಷ ತಂದಿದೆ, ತೃಪ್ತಿ ನನಗೆ. ಯಾವುದೇ ಇದಾದ್ರೆ ನಾನು ಪರಮಶಿವಣ್ಣ ನಾವು ಮಾತಿಗೂ ಹೇಳೋರು, ಎಲ್ಲಾ ಮೇಷ್ಟ್ರುಗಳೆಲ್ಲ ಹೋದ್ರು ಕಣ್ರಿ ಪುಟಣೆಯ, ನೀವು ನೋಡ್ರಿ, ನೀವು ತಗೊಂಡಿದ್ದೀರಾ, ನೀವೆಲ್ಲಾದ್ರೂ ಇದ್ರಿ ಕಣ್ರಿ, ನೋಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೆ ಪ್ರತಿಯೊಂದು ಆಯ್ತು, ಹಿಂದೆ ಬಂದ್ರಿ, ಮನೆ ಕಟ್ಕೊಂಡ್ರಿ, ನೀವೆಲ್ಲ ಇದ್ರಿ ನೋಡಿ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಅದರಿಂದ ತೃಪ್ತಿ ಅಂದ್ರೆ ಸಂಪೂರ್ಣ ತೃಪ್ತಿ ಇದೆಯಮ್ಮ, ನಮಗೆ ಸಂಪೂರ್ಣ ತೃಪ್ತಿ ಇದೆ. ಈಗ ಮಕ್ಳ ಬಗ್ಗೆ ಮತ್ತೆ ನಿಮ್ಮ ಶ್ರೀಮತಿ ಬಗ್ಗೆ ಹೇಳಿದ್ರಿ. ಇನ್ನು ಮೊಮ್ಮಕ್ಳು ವಿಚಾರಕ್ಕೆ ಬಂದ್ರೆ, ನಿಮ್ಗೆ ಎಷ್ಟು ಜನ ಮೊಮ್ಮಕ್ಳಿದ್ದಾರೆ? ಅವರು ಸಂಗೀತ ಕಲಿತಾ ಇದಾರ? ಆಸಕ್ತಿ ಇದೆಯಾ? ಸಂಗೀತದೇ ಕುಟುಂಬ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಖಂಡಿತ ಖಂಡಿತ. ನನಗೆ ಎಲ್ರಿಗೂ ಮಕ್ಕಳು, ಆ ಹಿಂದೆಲ್ಲ ನಾವು ನಮ್ಮ ತಂದೆಗೆ ಇದ್ದಿದ್ದು 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು, ಅಷ್ಟೊಂದು ಜನ ಇರ್ತಿದ್ದು. ಈಗಿನ ಮಕ್ಳುಗಳು ಅಷ್ಟೊಂದು ಮಾಡ್ಕೊಳಲ್ವಲ್ಲ, ಎಲ್ಲರಿಗೂ ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು ಅಷ್ಟೇ. ನಾವು ಇನ್ಸ್ಪೆಕ್ಟರ್ಗೂ ಅಷ್ಟೇ, ನಮ್ಮ ಪೊಲೀಸು ಇವ್ರಿಗೂ, ಈ ಡಾಕ್ಟ್ರಿಗೂ ಅಷ್ಟೇ, ಇಂಜಿನಿಯರ್ಗೂ ಅಷ್ಟೇ. 3 ಜನ ಮಕ್ಕಳಲ್ಲಿ 6 ಜನ ಮೊಮ್ಮಕ್ಕಳಲ್ಲಿ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಹೀಗಾಗಿ ಈಗ 3 ಜನ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಈಗಾಗಲೇ ಗೀತೆ ಮತ್ತೆ ಮುಗಿಸಿ ಲಕ್ಷಣ ಗೀತೆ ಪಾಠ ಮಾಡ್ತಾ ಇದ್ವಿ. ಅದು ಚೆನ್ನಾಗಿ ಬರ್ತಾ ಇದೆ, ಅದನ್ನು ಉಡಿತಾ ಬರ್ತಾ ಇದೆ. ಜೊತೆನಲ್ಲಿ ರಂಗಗೀತೆಗಳು ಇದು ಓಡಿಸ್ತಾ ಬರ್ತಾ ಇದೆ. ಇದು ನಮ್ಮದು ಬಿಡಬಾರ್ದು ಅಂತ ಬರ್ತಾ ಇದೆ, ನಡೀತಾ ಇದೆಯಮ್ಮ ನಮ್ಮ ಇದರಲ್ಲಿ. ಅಲ್ಲ, ಪುಟ್ಟಣ್ಣಯ್ಯ ಅವರು ಅಂತ ಅಂದ್ರೆ ಶಿಸ್ತಿನ ಗುರುಗಳು. ಶಿಸ್ತಿಗೆ ಹೆಸರುವಾಸಿ ಆಗಿರೋರೆ ನಮ್ಮ ಪುಟ್ಟಣ್ಣಯ್ಯ ಸರ್. ಹೀಗಿರುವಾಗ ಮೊಮ್ಮಕ್ಳ ಜೊತೆನೂ ಕೂಡ ಅದೇ ಶಿಸ್ತಿರತ್ತ? ಮೊಮ್ಮಕ್ಳು ತಾತ ಅಂತ ಎಲ್ಲಾದ್ರೂ ಒಂಚೂರು ಲೀನಿಯನ್ಸ್ ತಗೋತಾರ ಪಾಠ ಕಲಿಬೇಕಾದ್ರೆ? ಅದು ಇದ್ದೇ ಇರ್ತದಲ್ಲ. ಕಾರಣ ಏನಂದ್ರೆ ನಮ್ಮ ಮಕ್ಕಳಿಗೆ ನಾನು ಹೇಳ್ಕೊಟ್ರೋದಿಷ್ಟೇ, ನಾನು ನಮ್ಮ ಶಿಷ್ಯರಿಗೂ ಹೇಳ್ತಿದ್ದಿದ್ದು ಇಷ್ಟೇ, ಎಲ್ಲರಿಗೂ ಅಷ್ಟೇ. ನಮ್ಮ ಕಂಪ್ನಿಯಲ್ಲಿ ಏನಿಗೆ ಬಾಳಪ್ಪನವ್ರು ಒಂದು ಮಾತು ಹೇಳೋರು, ಅವ್ರು ಉತ್ತರ ಕರ್ನಾಟಕದ ಇದರಲ್ಲಿ, ಪ್ರ ಪ್ರ ಸಿ ಈ 3 ಸರಿಯಾಗಿ ಇಟ್ಕೊಳಪ್ಪ ಅನ್ನೋದು. ನಮ್ಗೆ ಅರ್ಥವಾಗ್ಲಿಲ್ಲ, ಒಂದ್ ದಿವಸ ಹೇಳಿರು, ಪ್ರ ಪ್ರ ಸಿ ಅಂದ್ರೆ ಪ್ರ ಅಂದ್ರೆ ಪ್ರಯತ್ನ ಪಡು, ಪ್ರಯತ್ನ ಪಟ್ಟು ನೀನೇನಾರು ಒಂದು ಕೆಲಸ ತಗೋಬಹುದು ಅಥವಾ ಇನ್ನೊಂದು ವ್ಯಾಪಾರ ಮಾಡ್ಬೋದು, ಅದು ಪ್ರಯತ್ನ ಪಡು, ಅದು ನಿಶ್ಚಲವಾಗಿರ್ಲಿ, ನಿಜವಾದ ಕಾಯಕ ಆಗಿರ್ಲಿ, ಅದರಲ್ಲಿ ಪ್ರಯತ್ನ ಪಡು. ಹೇಗಿರ್ಬೇಕು? ಪ್ರಾಮಾಣಿಕತೆ ಇರಬೇಕು. ಪ್ರಯತ್ನ ಆದ್ಮೇಲೆ ಪ್ರಾಮಾಣಿಕತೆ, ಅದು ಪ್ರಾಮಾಣಿಕತೆಯಿಂದ ದುಡಿ, ಪ್ರಾಮಾಣಿಕತೆಯಿಂದ ತಿನ್ನು, ನೀನಿರೋದ್ರಲ್ಲಿ ಇನ್ನೊಬ್ಬರಿಗೆ ಇಡು, ಇದು ಪ್ರಾಮಾಣಿಕತೆ. ಸಿ ಅಂದ್ರೆ ಶಿಸ್ತು, ಅದರಲ್ಲಿ ಶಿಸ್ತು. ಈ 3 ಇಟ್ಕೊಂಬರಪ್ಪ ಅಂತ ಹೇಳೋರು. ಆ 3 ನನ್ನ ಮಕ್ಕಳಿಗೆ ಈಗಲೂ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಶಿಬಿರದಲ್ಲಿ ಎದುರು ಹೇಳ್ತೀನಿ ಇದನ್ನ. ಶಿಸ್ತು ನಮಗೆ ಕಂಪ್ನಿಲಿ ಇಷ್ಟು ಮಾಡೋರು, 1ನೇ ಬೆಲ್ ಹೊಡಿಬೇಕಾದ್ರೆ ಇಷ್ಟ ರೆಡಿ ಇರಬೇಕು, 2ನೇ ಬೆಲ್ಗೆ ಇಂಥ ಹೊರಬೇಕು, 3ನೇ ಬೆಲ್ಗೆ ಏನಾದ್ರು ನುಡಿಸ್ಬೇಕು, ಪ್ರಾರಂಭ ಹೊಡ್ಬೇಕು, ನಾಟಕ. ಹೀಗೆ ಅದು ಬಂದಿದ್ದು ಅಷ್ಟೇ, ಇವತ್ತು ಅಷ್ಟೇ. ಅದನ್ನ ನಾನು ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ. ಅದು ಕಂಪನಿ ಕಳಿಸ್ಕೊಟ್ರದು ನನಗೆ. ನಿಜಕ್ಕೂ ನಿಮ್ಮ ಕುಟುಂಬದ ಬಗ್ಗೆ ಕೇಳ್ತಾ ಇದ್ರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬಾ ಸಂತೋಷ ಆಗತ್ತೆ. ನಿಮಗೂ ಕೂಡ ನಿಮ್ಮ ಕುಟುಂಬದ ಬಗ್ಗೆ ಸಂತೃಪ್ತಿ ಇದೆ ಅಂತ ಭಾವಿಸ್ತೀನಿ. ಖಂಡಿತ 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 ಇದೆ. ಇನ್ನು ರಂಗಗೀತೆಗಳಲ್ಲಿ ಮೈಸೂರಿನಲ್ಲಿ ವಿಶೇಷವಾಗಿ ರಂಗಗೀತೆ ಶಿಬಿರ ಮಾಡಿದ್ರೆ, ನಿಮ್ಮ ರಂಗಗೀತೆ ಶಿಬಿರಕ್ಕೆ ಎಲ್ಲಿಲ್ಲದ ವಿದ್ಯಾರ್ಥಿಗಳು, ಅಂದ್ರೆ ನೀವು ಏನು ಒಂದು ಶಿಬಿರಕ್ಕೆ ಇಷ್ಟು ಜನ ಬರ್ಬೋದು ಅಂತ ನೀವು ಬಯಸಿರ್ತೀರಾ, ಅದಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಶಿಬಿರಕ್ಕೆ ವಿಶೇಷವಾಗಿ ಬರ್ತಾರೆ. ನೀವು ಕೂಡ ಧ್ವನಿ ಪರೀಕ್ಷೆಯ ಮಾಡಿ ತದನಂತರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀರಾ. ನೀವು ನಿಮ್ಮ ಶಿಬಿರದಲ್ಲಿ ಈ ವಿಶೇಷತೆ ಇದೆ, ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಕೂಡ ನಿಮ್ಮ ಶಿಬಿರದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೋದಕ್ಕೆ ಕಾರಣ ಏನು? ಹೌದು, ಈಗ ಈಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಸಿನಿಮಾ ಹಾಡುಗಳು ನಾವು ಬೇಗ ಕಲ್ತು ಬಿಟ್ಟು ನಾವು ಅಲ್ಲಿ ಹೋಗ್ಬಿಡ್ಬೇಕು, ನಾವು ಅಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಇರ್ತದೆ. ನಮ್ಮ ರಂಗಗೀತೆಗಳು ಅಂತ ಬಿದ್ದು ಹೊಡೋಗ್ತಾರೆ. ಇದಕ್ಕೆ ಏನ್ ಮಾಡಬಹುದು ಅಂತ ನಾನೇ ಯೋಚನೆ ಮಾಡಿದೆ.
ನನಗೆ ಇದಕ್ಕೆ ಪ್ರೇರಣೆ ಬಂದಿದ್ದು ನಮ್ಮ ಕಾಳಿಂಗರಾಯರು ಹಾಡ್ತಾ ಇದ್ರಲ್ಲ, ಹಾಡುಗಳು ಪ್ರೇರಣೆ ಬಂತು. ಆ ಹಾಡುಗಳು ಪ್ರೇರಣೆ ಬಂದಾಗ ನನಗೆ ತುಂಬಾ ಸಂತೋಷ ಆಯ್ತು. ನಮ್ಮ ಕಾಳಿಂಗರಾಯರು ಹಾಡ್ತಿದ್ದು, ಹೌದು ಯಾಕೆ ಇದು ಹೀಗೆ ಮಾಡ್ಬೇಕು ಪುಟ್ಟಣಯ್ಯ ಅನ್ನೋರು. ನಾನು ಅವ್ರಿಗಿಂತ ತುಂಬಾ ಚಿಕ್ಕವನು, ಹಾರ್ಮೋನಿಯಂ ತಗೊಂಡವರು. ಹಾರ್ಮೋನಿಯಂ ತಗೊಂಡ್ರೆ ನೋಡಿ, ಇಷ್ಟು ತಗೊಂಡ್ರೆ ಬೇಡ, ಹೀಗೆ ಬರ್ಬೇಕು ಅಂತ ಪರಿಷ್ಕರಣೆ ಮಾಡಿದ್ರು ಅಲ್ಲಿ ಕಂಪ್ನಿಯಲ್ಲಿ. ಏನೇನು ಚಿತ್ರವಿದು ಗೋಪಾಲ ಬಾಲಕೃಷ್ಣ ಲೀಲೆಯೋ, ಚಿತ್ರವಿದು ಗೋಪಾಲ ಬಾಲಕೃಷ್ಣ ಲೀಲೆಯೋ. ಎಷ್ಟು ಚೆನ್ನಾಗಿ ಮಧುರವಾಗಿದೆ ನೋಡಿ ಈ ಹಾಡು. ಇದು ಕಾಳಿಂಗರಾಯರು ಇದನ್ನ ಪರಿಷ್ಕರಣೆ ಮಾಡಿದ್ರು ಗುಬ್ಬಿ ಕಂಪ್ನಿಯಲ್ಲಿ. ಇದನ್ನ ನಾನು ಪರಿಷ್ಕರಣೆ ಮಾಡಿ ರಂಗಗೀತೆಗಳನ್ನ ಎಲ್ಲರಿಗೂ ಹೇಳ್ಕೊಡಕ್ ಶುರು ಮಾಡಿದ್ನಲ್ಲ, ಒಬ್ಬರಿಂದ ಒಬ್ರ ಮೇಲೆ ಒಬ್ರು ಎಲ್ಲ ಕಲಿಯಕ್ ಶುರುವಾಗ್ಬಿಟ್ರು. ಇವತ್ತು 14ರಿಂದ 15 ಬ್ಯಾಚ್ ಆಯ್ತು. ಹಾಗಾಗಿ ಪ್ರತಿಯೊಬ್ರು ರಂಗಗೀತೆಗಳನ್ನ ಅಭ್ಯಾಸ ಮಾಡಿದ್ದಾರೆ, ಹಾಡ್ತಾ ಇದ್ದಾರೆ. ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಪಸರಿಸಿದೆ. ಹಾಗಾಗಿ ಇದಕ್ಕೆ ಪ್ರೇರಣೆ ಕಾಳಿಂಗರಾಯರು. ಆಮೇಲೆ ಸಾಹಿತ್ಯ ಇನ್ನೇನು ನರಹರಿ ಶಾಸ್ತ್ರಿಗಳು ಇಂಥವೆಲ್ಲ ಇದ್ದಾವೆ ತಗೊಂಡು ಮಾಡಿರ್ತಕ್ಕಂಥದ್ದು. ಆಮೇಲೆ ಅರ್ಧ ಗಂಟೆ ಒಂದೊಂದು ಹಾಡು ಹಾಡೋರು, 20 ನಿಮಿಷ ಹಾಡೋರು ಕಂಪದಲ್ಲಿ, 10 ನಿಮಿಷ ಹಾಡೋರು, 15 ನಿಮಿಷ ಹೀಗೆ ಆಡ್ತಾ ಇದ್ದದನ್ನ ನಾನು ಸಮಯದ ಭಾವ ಜನಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಜನಕ್ಕೋಸ್ಕರ ಒಂದು ಹಾಡನ್ನ ಅಲ್ಲಿಂದ ತಂದಿದ್ದನ್ನು 3 ನಿಮಿಷ, 2.5 ನಿಮಿಷ, ಹೆಚ್ಚು ಅಂದ್ರೆ 4 ನಿಮಿಷ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಹೀಗಾಗಿ ಹಾಡೋರಿಗೂ ಕೇಳೋರಿಗೂ ಕಲಿಯೋರಿಗೂ ಎಲ್ಲರಿಗೂ ಅನುಕೂಲ ಆಗಿ ಪ್ರತಿಯೊಂದಕ್ಕೂ ನಮ್ಮ ರಂಗಾಯಣನೇ ಅದಕ್ಕೆ ಕಾರಣ. ಇದು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಆ ಹಳೆ ಮನೆಯವರಿದ್ದಾಗ ತುಂಬಿಸ್ಬಿಟ್ರು ರಂಗಗೀತೆಗಳನ್ನ. ಹೀಗಾಗಿ ನಾವು ಹುಡುಗರು ಬರಕ್ಕೆ ಇದೇ ಕಾರಣ ನಮ್ಮ ಶಿಬಿರಕ್ಕೆ. ಇನ್ನು ನೀವು ಬಹಳ ಪ್ರಸಿದ್ಧವಾದ ಒಂದು ನಾಟಕ ಸದಾರಾಮೇದು ಕಳ್ಳನ ಹಾಡನ್ನ 2 ಲೈನು ಇಷ್ಟೊತ್ತು ಮಾತಾಡ್ಸಿದ್ದೆ ಆಯ್ತು. ನಿಮ್ಮ ಹಾರ್ಮೋನಿಯಂ ನುಡಿಸುವಂತ ಒಂದು ಚಮತ್ಕಾರ ಮತ್ತೆ ನಿಮ್ಮ ಧ್ವನಿಯ ಇಂದ ಬರುವಂತ ಒಂದು ಹಾಡನ್ನ ಕೇಳುವಂತ ಬಯಕೆ ನಮ್ಮದಾಗಿದೆ. ದಯಮಾಡಿ ಹಾಡ್ಬೋದಾ? ಖಂಡಿತ. ಕಳ್ಳನ ಹಾಡು, ಹೌದು, ಅವ್ರನ್ನ ಹೆಸರಿಟ್ಟು ಕರೀತಿರ್ಲಿಲ್ಲ, ಯಜಮಾನ್ರು ಅಂತಿದ್ದು ವೀರಣ್ಣವ್ರನ್ನ. ಅವರು ಕಳ್ಳನ ಪಾತ್ರದಲ್ಲಿ ಹಾಡ್ತಕ್ಕಂಥ ಹಾಡು. ಒಳ್ಳೆ ಸಮಯ ಒಳ್ಳೆ ಸಮಯವೋ, ಕಳ್ಳತನವ ಮಾಡಲೆ ನಗಿದೊಳ್ಳೆ ಸಮಯವೋ, ಒಳ್ಳೆ ಸಮಯವೋ, ಕಳ್ಳತನವ ಮಾಡಲಿ ಒಳ್ಳೆ ಸಮಯವೋ, ಒಳ್ಳೆ ಸಮಯ. ಕೂತಿಟ್ಟ ದುಡ್ಡಿಗೆ ಬಚ್ಚಿಟ್ಟ ದುಡ್ಡಿಗೆ ಅನ್ಯಾಯದ ಆ ದುಡ್ಡಿಗೆಲ್ಲ ನಾವೇ ಬಾಚರೋ, ದಿಕ್ಕುಗೆಟ್ಟ ಮನೆಗೆ ನಾವೇ ಜವಾಬ್ದಾರರೋ, ಒಳ್ಳೆ ಸಮಯ. ಕಳ್ಳತನವ ಕಲಿತ ಜನರೇ ಪುಣ್ಯವಂತರು, ಇವರು ಡೊಳ್ಳು ಹೊಟ್ಟೆ ಪೊಲೀಸ್ನವರ ಕಣ್ಗೆ ಬೀಳುವರು. ಒಳ್ಳೆ ಸಮಯವೋ, ಕಳ್ಳತನವ ಮಾಡಲೆ ನಗಿದೊಳ್ಳೆ ಸಮಯವೋ, ಒಳ್ಳೆ ಸಮಯವೋ. ನಿಜಕ್ಕೂ ಬಹಳ ಸಂತೋಷ ಆಗತ್ತೆ. ಈ ವಯಸ್ಸಿನಲ್ಲೂ ಈ ಧ್ವನಿಯನ್ನ ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದೀರಾ? ನೀವು ಧ್ವನಿಗೆ ಏನಾದ್ರೂ ವಿಶೇಷ ಆರೈಕೆ ಮಾಡ್ತೀರಾ? ಇಲ್ಲ, ಅದಕ್ಕೇನು ಆರೈಕೆ ಏನು ಮಾಡಲ್ಲ. ಅದು ಹೇಗಿತ್ತು ಹಾಗೆ ಬೆಳಿಗ್ಗೆ ಎದ್ದು ನಾನು ಏನಾರು ಒಂದ್ ಸ್ವಲ್ಪ ಹಾಡ್ತೀನಿ. ಬೆಳಿಗ್ಗೆ ಎದ್ದು ಯಾವ್ದಾದ್ರು ಹಾಡ್ಬೇಕು ಅಂತಂದ್ರೆ ಏನಾದ್ರು ಬೇರೆ ಹಾಡ್ಕೊತೀನಿ. ಹಾಗಾಗಿ ಡೈಲಿ ನಾನು ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ದು ಕೂತ್ಕೊಂಡು ಅದನ್ನ ಹಾಡೇ ಮುಂದಕ್ಕೆ ಹೋಗೋದು. ಕನಿಷ್ಠ 5 ನಿಮಿಷ ಆದ್ರೂ ನಾನು ಹಾಡೇ ಹೋಗ್ತೀನಿ. ಹಾಗಾಗಿ ಅದು ಉಳ್ಕೊಂಡಿರ್ತದೆ, ಅದು ಹಿಡಿದಿಡುತ್ತೆ, ಧ್ರುವೀಕರಣ ಮಾಡ್ತದೆ ದಿನವೆಲ್ಲ ಧ್ವನಿಯನ್ನು. ಹಾಗಾಗಿ ಆ ಧ್ವನಿಗೆ ಈ 81ನೇ ವರ್ಷಕ್ಕೆ ಈ ಧ್ವನಿ ಹೀಗಿರಕ್ಕೆ ಅದೇ ಕಾರಣ.
ರಂಗಗೀತಾಂಜಲಿ ತಂಡ ಯಾವಾಗ ಯಾವ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ರಂಗಗೀತಾಂಜಲಿ ತಂಡ ನಾನೇನು ಈಗ ಸದರಮೆ ನಾಟಕ ಮಾಡಿಸಿದ್ನೋ ಅವಾಗ 2009-10 ಆ 2009-10 ಇಸ್ವಿನಲ್ಲಿ ಅಲ್ಲಿ ಶುರುವಾಯಿತು ರಂಗಗೀತೆಗಳ ಕಲರವ. ಎಲ್ಲಿ ಶುರುವಾಯಿತು, ಹೇಗ್ ಬಂತು ಅಂದ್ರೆ ಕೊನೆಗೆ ಮದುವೆ ಮನೆಯಲ್ಲಿ ಆರ್ಕೆಸ್ಟ್ರಾ ಬಿಟ್ಟು ರಂಗಗೀತೆಯನ್ನ ಇಡ್ಸಕ್ ಶುರುವಾಗ್ಬಿಟ್ರು. ಅಷ್ಟು ಮಟ್ಟಕ್ಕೆ ಆಗೋಯ್ತು. ಹಳೆಮನೆಯವರು ಅದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಹಳೆಮನೆ ಲಿಂಗದೇವರು ಹಳೆಮನೆ ಇದ್ರಲ್ಲ, ಅವಾಗ ನಿರ್ದೇಶಕರಾಗಿದ್ರು, ರಂಗಾಯಣ ನಿರ್ದೇಶಕರು. ಹಾಗಾಗಿ ಅಲ್ಲಿ ಸಾಕಷ್ಟು ಮಕ್ಕಳುಗಳೆಲ್ಲ ಬಂದ್ರು, ಸಾಕಷ್ಟು ಜನಕ್ಕೆಲ್ಲ ಅಲ್ಲಿ ರಂಗ ಸಂಗೀತದ್ದು ಎಲ್ಲದು ಅದೊಂದು ಹಬ್ಬನೇ ಆಗೋಗ್ಬಿಡ್ತು. ಹಾಗಾಗಿ ನನಗೆ ಕೊನೆಗೆ ನಮ್ಮ ಸೂರ್ಯನಾರಾಯಣ ಸ್ವಾಮಿಗಳು ಅಂತ ಇದ್ರು, ಅವ್ರು ಹೇಳಿದ್ರು, ನೀವು ಯಾಕೆ ಒಂದು ತಂಡ ಮಾಡಬಾರ್ದು ಅದಕ್ಕಾಗಿ, ಇನ್ನ ಮಾಡೋಣ ಕೇಳಿ ನೋಡೋಣ ಅಂತ ಹುಡುಗರು ಕೇಳಿದ್ರೊಳಗೆ ಹುಡುಗರು ನಾನು ಮುಂದು ಅಂತ ಬಂದೇ ಬಿಟ್ರು. ಅದ್ರೊಳಗೆ ಅನಂತ ಕೃಷ್ಣ ಅಂತ ಏನು ನಮ್ಮ HL ಶಿವಶಂಕರ ಸ್ವಾಮಿ ಇದಾರೆ ಮೃದಂಗಿಷ್ಟು, ಅವರ ತಮ್ಮ, ಅವ್ರು ಬಂದ್ರು, ಸರ್ ಮಾಡೋಣ ಅಂದ್ಬಿಟ್ರು. ಹಾಗಾಗಿ ಅದನ್ನು ಒಂದು ಟೀಮ್ ಮಾಡಿ ಆ ಸಂಘಕ್ಕೆ ಹೆಸರು ಹೇಳ್ಬೇಕಲ್ಲ, ಅದಕ್ಕೆ ನಮ್ಮ ಸೂರ್ಯನಾರಾಯಣ ಸ್ವಾಮಿಗಳು ಇದ್ರಲ್ಲ ಅವರಿಗೆ ಕೊಟ್ಟರು. ಅವರೇ ಹೇಳಿ ರಂಗಗೀತಾಂಜಲಿ ತಂಡ ಅಂತ ಹೆಸರಿಡಿದ್ರು. ಅದನ್ನಿಟ್ಟು 2016ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಹಾಗೆ ಪ್ರಾರಂಭವಾಗಿದ್ದು ಅದು ಅಲ್ಲಿಂದ ಎಲ್ಲಿವರೆಗೂ ಹೋಯಿತು ಅಂತಂದ್ರೆ ಕೊನೆಗೆ ಮೂಡುಬಿದ್ರೆ ಎಲ್ಲಾ ಕಡೆಯಲ್ಲಿ ಹೋಗ್ಬಿಡ್ತು. ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಲ್ಲಿ ಓಡಾಟ ಮಾಡಿದ್ರು. ಹಾಗಾಗಿ ಲೆಗ್ ಹಾರ್ಮೋನಿಯಂ 50ವರೆಗೂ ಲೆಗ್ ಹಾರ್ಮೋನಿಯಂ ಇಟ್ಕೊಂಡೆ ನಾವು ಮಾಡ್ತಿರ್ತೀವಿ ಅದನ್ನ. ಅದಕ್ಕೆ ಅದೇ ಶ್ರೇಷ್ಠ. ರಂಗಗೀತೆ ಅಂದ್ರೆ ಲೆಗ್ ಹಾರ್ಮೋನಿಯಂ, ರಂಗಗೀತೆ ಅಂದ್ರೆ ಕ್ಲಾರಿಯೋನೆಟ್, ರಂಗಗೀತೆ ಅಂದ್ರೆ ತಬಲಾ. ಹಾಡೋರು ಅದು ಹಾಗಾಡ್ಬೇಕು, ಗಂಡು ಮಕ್ಳು ಹಾಡೋದು ಹಾಡ್ಬೇಕು. ಈ ಇಂಥದ್ದು ಗಂಡು ಮಕ್ಳದೇ ಹಾಡೋದು, ಹೆಣ್ಮಕ್ಳದೇ ಹಾಡೋದು. ಒಳ್ಳೆ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ರಂಗಗೀತಾಂಜಲಿ ತಂಡದಿಂದ ತುಂಬಾ ಅವಾಗ ಸಿಡಿನು ಮಾಡಿದ್ರು, ಬಿಡುಗಡೆನೂ ಆಯ್ತು, ಮಾಡಿದ್ರು. 2016ನೇ ಇಸ್ವಿನಲ್ಲಿ ರಂಗಗೀತಾಂಜಲಿ ತಂಡವನ್ನ ನಾವು ಪ್ರಾರಂಭ ಮಾಡಿದ್ವಿ. ಶ್ರೀಮದ್ ರಾಮಾಯಣ ನಾಟಕ ಇಡೀ ರಾತ್ರಿ ಇತ್ತು. ಆ ನಾಟಕವನ್ನ ನೀವು 3.5 ಗಂಟೆಗೆ ತಂದು ನಿಲ್ಸಿದ್ರಿ. ನಿಮಗೆ ಹೇಗೆ ಸಾಧ್ಯ ಆಯ್ತು ಆ ರೀತಿ ಮಾಡ್ಬೇಕು ಅನ್ನೋ ಒಂದು ಕಲ್ಪನೆ, ಮತ್ತೆ ಯಾವ ಒಂದು ಬೇಸ್ ಮೇಲೆ ನೀವು 3:30ಗೆ ಮಾಡ್ಬೋದು, ಆದ್ರೂ ಜನಗಳು ಮೆಚ್ಚುತ್ತಾರೆ ಅನ್ನುವಂತ ಒಂದು ಪ್ರಯತ್ನ ಮಾಡಿದ್ರಿ. ಆ ಪ್ರಯತ್ನದಲ್ಲೂ ಕೂಡ ಯಶಸ್ವಿ ಆದ್ರಿ. ಅದು ಹೇಗ್ ಸಾಧ್ಯ? ನೋಡಿ, ಇಲ್ಲಿ ಇದೊಂದು ಮಾತು ಹೇಳಲೇಬೇಕು. ಇದೆಲ್ರಿಗೂ ಗೊತ್ತಿರೋದೆ. ಇದು ನಾನಿನ್ನು ಸರಿ ಉಲ್ಲೇಖನ ಮಾಡ್ತೀನಿ. ಯಾವುದೇ ನಾಟಕ ಆದ್ರೂ ದಾನೇಶ್ವರ ಕರ್ಣ ಆಗ್ಬಹುದು, ರಾಮಾಯಣ ಆಗ್ಬಹುದು, ಕುರುಕ್ಷೇತ್ರ ಆಗ್ಬಹುದು, ಇನ್ನು ಸದಾರ್ಮೆ ಆಗ್ಬಹುದು, ಪ್ರತಿಯೊಂದು ನಾಟಕನೂ ರಾತ್ರಿ 10 ಗಂಟೆಗೆ ಶುರು ಆದ್ರೆ ಬೆಳಗ್ಗೆ 5 ಗಂಟೆ ತನಕ ಬರ್ತಾ ಇತ್ತು. ಕನಿಷ್ಠ 7 ಗಂಟೆ ನಾಟಕ, 7 ಗಂಟೆ, 7 ತಾಸು ನಾಟಕ. ಹೀಗೆ ನಡಿಬೇಕಾದ್ರೆ ನಾನು ಫಸ್ಟ್ ರಂಗಾಯಣದಲ್ಲಿ ಹೋದಾಗ ಅಷ್ಟೇನಾರು ಆಗಲ್ವಲ್ಲ ಗುರುಗಳೇ, ಏನಾರು ಮಾಡ್ಬೇಕಲ್ಲ ಇದಕ್ಕೆ ಅಂತ ಹಳೆಮನೆಯವ್ರು ಕೇಳಿದಾಗ, ಇಲ್ಲ ನಾನು ಬೇರೆ ತರ ಮಾಡ್ಕೊಡ್ತೀನಿ ಅಂತ. ಅಂದ್ರೆ ಒಳ್ಳೆ ಕಲಾವಿದರಿದ್ರು ಎಲ್ಲಿ ರಂಗಾಯಣದಲ್ಲಿ, ಕಟ್ಟಿಮುನಿ, ಈಗ ದೊಡ್ಡ ಎಲ್ಲಾರು ಇದ್ರು. ಅವ್ರನ್ನೆಲ್ಲ ಕೇಳಿದಾಗ ಹೌದು ಮಾಡಬಹುದು ಅಂತ ಹೇಳಿ ನಾನು ಆರಿಸ್ಕೊಂಡೆ. ಸದಾನಮಿ ಪಾತ್ರಕ್ಕೆ 2 ಆರಿಸ್ಕೊಂಡೆ. ನಮ್ಮ ಮಂಡ್ಯ ರಮೇಶ್ ಇದ್ರಲ್ಲ ಅವರ ಪತ್ನಿಯನ್ನ ಆರಿಸ್ಕೊಂಡೆ. ಇನ್ನೊಬ್ರು ನಮ್ಮ ಕಟ್ಟಿಮನಿ ಇವ್ರನ್ನ ಆರಿಸ್ಕೊಂಡೆ. ಒಳ್ಳೊಳ್ಳೆ ಪಾತ್ರಗಳನ್ನ ಆರಿಸ್ಕೊಂಡು ಅಲ್ಲಿ ಮಾಡಿದಾಗ ನನಗನ್ನಿಸ್ತು ಇದನ್ನ ಅರ್ಧಕ್ಕೆ ಇಳಿಸ್ಬೇಕು ಅಂತ ಹೇಳಿ ನಾನು ಏನು 7 ಗಂಟೆ ನಾಟಕ ಇತ್ತಾರ ಅದೇ ಪ್ರಥಮ ಮಾಡಿದ್ದು ಸದಾರಮೆ ನಾಟಕನೇ. 3 ಗಂಟೆ 20 ನಿಮಿಷಕ್ಕೆ ಮಾಡಿದೆ. 3 ಗಂಟೆ 20 ನಿಮಿಷ, 3.5 ಗಂಟೆ ಹೇಗಾಯಿತು ಅಂದ್ರೆ 10 ನಿಮಿಷ ವಿರಾಮ ಕೊಡ್ತಿದ್ದು. 10 ನಿಮಿಷ ಹೋಗಿ ಬಂದ್ಬಿಡ್ಬೇಕು ಅದನ್ನ. ಅದು ಹೇಗಿತ್ತು ಅಂದ್ರೆ ಆ ನಾಟಕ ನನಗೆ ಗೊತ್ತಿರಲ್ಲ. 10 ನಿಮಿಷ ವಿರಾಮದಲ್ಲಿ ಒಂದ್ ದಿವಸ ನಾನು ಟೀ ಕುಡ್ಕೊಳೋಣ ಅಂತ ನಿಲ್ಸ್ಬಿಟ್ಟು ಹೋದು ನಾವು ಎಲ್ಲ ಜನರೆಲ್ಲ 10 ನಿಮಿಷದಲ್ಲಿ ಆಗ್ಬೇಕಲ್ಲ. ನಮ್ಮ ಹುಡುಗರೆಲ್ಲ ಬಂದ್ರು, ನನ್ನ ಮಗ, ಅದೇ ಮಕ್ಕಳು ಎಲ್ಲರೂ ಬಂದಿದ್ರು. ಅವತ್ತು ಸೀಟ್ ಇಲ್ದಲೆ ನಮ್ಮ ಮನೆ ಅವ್ರ ಪಕ್ಕದಲ್ಲಿ ಕೂತಿದ್ರಂತೆ. ಯಾಕೆಂದ್ರೆ 70ರಿಂದ 75-80 ಶೋ ಆಯ್ತು. ಟಿಕೆಟೇ ಶೋಲ್ಡ್ ಔಟ್, ಸಿಗ್ತಿರ್ಲಿಲ್ಲ ರಂಗಾಯಣದಲ್ಲಿ. ಅವತ್ತು ಬಂದಿದ್ದಾರೆ ಇವ್ರು, ನಾನು ಇವರು ಅನ್ನೋದು ಗೊತ್ತಿಲ್ಲ. ಬಂದು ಇವರು ರಮ್ಯಾ ಅಂತ, ಇವರು ವಿಜಿ ಅಂತ ಹೇಳಿ ದೊಡ್ಡ ಆಕ್ಟ್ರು ಕನ್ನಡ ಅಂತ. ನನ್ಗೇನ್ ಗೊತ್ತು, ಅವನು ದುನಿಯಾ ವಿಜಿ ಎಂತೆಂತದೋ ಬಟ್ಟೆ ಹಾಕೊಂಡು ಅವನು ತೊರ್ಗಿದಾನೆ. ಅಪ್ಪಾಜಿ ಏನ್ ನಿಮ್ ನಾಟಕ ಅಂತ ಅವನು ನಮಸ್ಕಾರ ಮಾಡ್ದ. ಆಮೇಲೆ ಇವ್ರು ಹಂಗಂತ ತುಂಬಾ ಚೆನ್ನಾಗಿತ್ತು ಅಂತ. ಇಂತಿಂತವ್ರೆಲ್ಲ ಬಂದು ಎಲ್ಲ ನೋಡಿರ್ತಕ್ಕಂಥ ನಾಟಕವನ್ನ 7 ಗಂಟೆ ಒಂದು ನಾಟಕವನ್ನ 3.5 ಗಂಟೆ ನಾಟಕ ಇಳಿಸಿದ್ದು ಒಂದು ದೊಡ್ಡ ಸಾಧನೆ ಅಂತ ಎಲ್ಲರೂ ಅಂದ್ರು. ನನಗೂ ಅನ್ನಿಸ್ತು. ಅವಾಗ ಎಲ್ಲಾ ಕಡೆಯಲ್ಲಿ ಹೆಸರು ಬಂತು. ಅದನ್ನೇ ಯಾಕೆ ನಾನು ಇದಕ್ಕೆ ತಗೋಬಾರ್ದು ಅಂತ ಸಂಪೂರ್ಣ ರಾಮಾಯಣನು ಅಷ್ಟೇ ಇತ್ತು.
ಬೆಳಾವಿನ ರಹಸ್ಯಗಳು ಬರೆದಿದ್ದು. ಆ ನಾಟಕವನ್ನ 3.5 ಗಂಟೆಗೆ ತಗೊಂಡೆ. ಅದಕ್ಕೆ 3.5 ಗಂಟೆ ತಗೊಳಕ್ಕೆ ಕಾರಣ ನಮ್ಮ ಸುರುಚಿರಂಗಮನೆ, ಅವರೇ ಪ್ರಥಮ, ಅವ್ರು ಮಾಡೇಬೇಕು ನೀವು ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಖರ್ಚು ವೆಚ್ಚ ಎಲ್ಲ ಅವರೇ ತಗೊಂಡು ಆ ಪ್ರಾಕ್ಟೀಸು ಆ ಮಕ್ಕಳನ್ನೆಲ್ಲ ಹಂಗ ಅದರಲ್ಲೂ ಇಂಟ್ರೂ ಮಾಡಿ ತಗೊಂಡು ಬಂದ್ರು. ಅದೆಲ್ಲ ಕಾಲೇಜ್ ಮಕ್ಕಳುಗಳೇ ಬಂದಿದ್ರಿಂದ ಇಂಟ್ರೂ ಮಾಡಿ ತಗೊಂಡೆ. ಅವ್ರಿಗೂ ಎಲ್ಲ ಶಿಸ್ತನ್ನೆಲ್ಲ ಕಲಿಸ್ದೆ ಹೀಗೆ ಇರಬೇಕು ಅಂತ. ಆ ರಾಮಾಯಣ ನಾಟಕವನ್ನ, ರಾಮಾಯಣ ಅಂದ್ರೆ ಮಂಡ್ಯ ಅಂದ್ರೆ ರಾಮಾಯಣ, ಅವ್ರು ಮಂಡ್ಯದವರೆಲ್ಲ ಬಂದಿದ್ರು ನೋಡಕ್ ಬಂದು ಅವ್ರು ಹೇಳಿದ್ರು. ಅವರು ಕೊನೆಗೆ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು ಅಲ್ಲಿ ಟಿವಿನಲ್ಲೇ, ಈ ಮಾಡಿದ್ರೆ ನೋಡ್ಬೇಕು ಈ ರೀತಿ ನಾಟಕ ಅನ್ನೋದನ್ನ. ಹಾಗಾಗಿ ಆ 3.5 ಗಂಟೆ ಯಾವಾಗಿದ್ದ ಆ ರಾಮಾಯಣಕ್ಕೆ 7 ಗಂಟೆ ರಾಮಾಯಣ ಇತ್ತಲ್ಲ, 3.5 ಗಂಟೆ ಮಾಡಿದ್ರಿಂದ ಸಂಪೂರ್ಣ ರಾಮಾಯಣದ ಮೊದಲಿದ್ದನ್ನ ಶೀರ್ಷಿಕೆನ ಚೇಂಜ್ ಮಾಡಿದೆ. ಯಾಕೆಂದ್ರೆ ನಾನು 3.5 ಗಂಟೆ ತಿಳಿಸಿದ್ನಲ್ಲ, ಅದನ್ನ ಶ್ರೀಮದ್ ರಾಮಾಯಣ ಅಂತ ಚೇಂಜ್ ಮಾಡಿದೆ. ನಾನೇ ಎಲ್ಲ ಎಡಿಟ್ ಮಾಡಿ 4 ಚರಣ ಇದ್ದದನ್ನ ಬಿಡೋದು, ಆಮೇಲೆ ಬರೀ ಪಲ್ಲವಿ ಅನುಪಲ್ಲವಿ ತಗೊಳ್ಳೋದು, ಈ ರೀತಿ ಸಣ್ಣದಾಗೆಲ್ಲ ಮಾಡ್ಕೊಂಡು ಬಂದು ಆ ನಾಟಕವನ್ನ 3.5 ಗಂಟೆಗೆ ಇಳಿಸ್ದೆ. ಚೆನ್ನಾಗಾಯ್ತು ನಾಟಕ. ಇನ್ನೂ ಕೇಳಬೇಕು ಅಂತ ಇದೆ, ಇನ್ನೂ ಆಡಿಸ್ಬೇಕು ಅಂತ ಇದ್ದಾರೆ, ಇನ್ನೂ ಅದಕ್ಕಿದ್ದೇ ಇದೆ. ಹುಡುಗರೆಲ್ಲ ಅದಕ್ಕೆ ಸಲಹೆ ಕೊಟ್ರು, ಅದಕ್ಕೆ ಸಂಬಂಧಪಟ್ಟಂತ ಇವರು ಒಳ್ಳೆ ಸಹಕಾರ ಕೊಟ್ರು, ನಮ್ಮ ಸುರುಚಿರಂಗಮನೆಯವರು. ಹಾಗಾಗಿ ಅದು ಮಾಡಕ್ ಸಾಧ್ಯವಾಯಿತು. ಅದರಿಂದ ನಮ್ಗೆ ಒಳ್ಳೆ ಹೆಸರು ಬಂತು. ಅದು ರಾಮಕೃಪೆ, ಶ್ರೀರಾಮಕೃಪೆ ಅದು. ಇದಲ್ಲದೆ ಇತ್ತೀಚೆಗೆ ರಂಗ ದೃಶ್ಯಾವಳಿಗಳು 90 ನಿಮಿಷಗಳ ರಂಗ ದೃಶ್ಯಾವಳಿಗಳ ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ಈ ಪ್ರಯೋಗಕ್ಕೆ ನಿಮಗೆ ಸ್ಫೂರ್ತಿ ಯಾರು? ಇದು ಒಂದು ಕುತೂಹಲವಾದಂತ ಪ್ರಶ್ನೆ ನೀವು ಕೇಳಿದ್ದು. ಎಲ್ಲ ಅಷ್ಟ ತನಕ ಇದ್ರೆ 3.5 ಗಂಟೆ ತನಕ ನಾವು ರಂಗಗೀತೆ ಹಾಡಿದ್ರೆ ಕೇಳಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಆದ್ಮೇಲೆ, ಇದು ರಂಗಾಯಣದಲ್ಲೇ ನನಗಾಗಿದ್ದು, ಇದನ್ನು ಹೇಳಲೇಬೇಕು ನಾನಿಲ್ಲಿ. ಒಂದು ದಿವಸ ಇವ್ರದ್ದು ಹಳೆ ಮನೆಯವ್ರದ್ದು ಮುಗಿದೋಗಿತ್ತು. ಅಷ್ಟೊತ್ತು ಇವ್ರು ಬಂದಿದ್ರು, ಯಾರು ನಮ್ಮ ಜಂಬೆ ಅವರು ನಿರ್ದೇಶಕರಾಗಿದ್ರು. ಆಮೇಲೆ ಅವರು ಹೇಳಿದ್ರು, ಪುಟಣೆ ಎಲ್ಲಾದ್ರಲ್ಲೂ ತಗೊಂಡು ಸ್ವಲ್ಪ ರಂಗ ದೃಶ್ಯಾವಳಿಯನ್ನು ತಗೊಂಡು ಮಾಡಿದ್ರೆ ಹೇಗೆ ಅಂದ್ರು. ಮಾಡೋಣ ಅಂದೆ. ನೀವು ನಿರ್ದೇಶಕರಾಗಿ ಅಪ್ಪಣೆ ಕೊಟ್ರೆ ನಾನು ಮಾಡ್ತೀನಿ. ಆವಾಗ ನಾನೇನ್ ಮಾಡಿದೆ, ಸತಾರಾಮಿ ಅಂತ ಒಂದು ದೃಶ್ಯ, ರಾಮಾಯಣದ ಒಂದು ದೃಶ್ಯ, ಗುಲೇಬ ಕಾವಲಿಯಿಂದ ಒಂದು ದೃಶ್ಯ, ಕುರುಕ್ಷೇತ್ರದ ನಾಟಕದಿಂದ ಒಂದು ದೃಶ್ಯ, ಸಾಮಾಜಿಕದಿಂದ ಒಂದು ದೃಶ್ಯ, ಐತಿಹಾಸಿಕದಿಂದ ಒಂದು ದೃಶ್ಯ. ಅದು ಹೇಗ್ ಮಾಡಿದೆ, ನಾಟಕದ್ದು ಮಾಡ್ತಿದ್ದಂದು ಮೊದ್ಲು ಜಾನಪದ ನಾಟಕ ಯಾವುದು, ಇದು ನಮ್ಮ ಸದಾರಾಮಿ ನಾಟಕ, ಅದ್ರಲ್ಲೂ ಒಂದು ದೃಶ್ಯ ತಗೊಂಡೆ. ಆಮೇಲೆ ಪೌರಾಣಿಕ ಯಾವುದು, ಇದು ನಮ್ಮ ರಾಮಾಯಣ, ಆಮೇಲೆ ಐತಿಹಾಸಿಕ ಎಚ್.ಎಂ. ನಾಯಕ, ಸಾಮಾಜಿಕ ಅಣ್ಣ ತಮ್ಮ, ಈ ರೀತಿ ತಗೊಂಡು ಮಾಡಿದ್ರಿಂದ ನಾಟಕ ಅಲ್ಲಿಂದ ಶುರುವಾಗೋಯ್ತು. ಅಲ್ಲಿಂದ ಬಂದು ತುಂಬಾ ಚೆನ್ನಾಗಿ ಬಂತಲ್ಲ, ಎಲ್ಲಿ ಕರೆದ್ರು ದಾವಣಗೆರೆಯಲ್ಲೆಲ್ಲ ಕರ್ಕೊಂಡೋಗಿ ಆಡಿಸಿದ್ರು. ಕೊನೆಗೆ ದಾವಣಗೆರೆಯವರು ಬಂದು ಇಲ್ಲೇ ಮಾಡಿಸಿದ್ರು, ಅಲ್ಲಿ ಗಂಗೂಬಾಯಿ ಹಾನ್ಗಲ್ ಅವ್ರನ್ನ ಸಹಯೋಗದೊಂದಿಗೆ ಮಾಡಿಸಿದ್ರು. ಅಲ್ಲಿ ತುಂಬಾ ಚೆನ್ನಾಗ್ ಬಂತು. ಆವಾಗ ಅವ್ರು ಮಾಡಿದ್ ನೋಡಿ ಇನ್ನು ಬೇರೆ ಬೆನಕ ತಡದವ್ರು ಮಾಡಿದ್ರು, ಇನ್ನು ಯಾರ್ಯಾರು ಮಾಡಿದ್ರು, ಚೆನ್ನಾಗ್ ಬಂದ್ಬಿಡ್ತದೆ ಎಲ್ಲ. ಹಾಗಾಗಿ ಆ 90 ನಿಮಿಷದ ಒಂದು ಅವಧಿ ಏನಿತ್ತು ಅದನ್ನ ಈಗ ನಾನು ಇಟ್ಕೊಂಡಿದ್ದೀನಿ. ರಂಗಗೀತೆ ಆಡಿದ್ರು 90 ನಿಮಿಷ, ಮತ್ತೆ ಇದು ದೃಶ್ಯಾವಳಿ ಮಾಡಿದ್ರು 90 ನಿಮಿಷಕ್ಕೆ ಮುಗಿಬೇಕು. ಇದು ಭಾರಿ ಚೆನ್ನಾಗ್ ಬಂತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಆ ನಾಟಕದಲ್ಲಿ ನೋಡಕ್ ಬಂದಿರೋ ಒಂದು ರಂಗಗೀತೆನೆ ಇದನ್ನ ಕೊಲಲೆಯ ಪಾಂಡುಕುಮಾರ್ನ ಹಾಡೇ ಹೋಗ್ಬಿಟ್ರು, ಯಾರು ನಮ್ಮ ಜಿ.ಟಿ. ದೇವೇಗೌಡರು. ನಾನು ಅವತ್ತು ಕೇಳಿದೆ, ಅವತ್ತು ಚೆನ್ನಾಗಿ ಆಡಿದ್ರು ಅಂತ ಇಟ್ಕೊಂಡ್ರೆ. ಹಾಗೆ ನಾಟಕ ಅನ್ನತಕ್ಕಂಥದ್ದು ಬಂತು. ಹಾಗಾಗಿ 90 ನಿಮಿಷಕ್ಕೆ ನಮ್ಮ ರಂಗಗೀತ, ನಮ್ಮ ಇದು ರಂಗ ದೃಶ್ಯಾವಳಿಗಳದ್ದು ಮಾಡಿ ಹೆಸರುವಾಸಿ ಆಯ್ತು. ಒಳ್ಳೆ ಇದು ಬಂತು, ಜನಗಳಿಂದ ಒಳ್ಳೆ ಪ್ರೋತ್ಸಾಹದಾಯಕ ಇರತಂತ ಒಂದು ಉತ್ಸಾಹಭರಿತವಾದಂತ ಒಳ್ಳೆ ಮಾತುಗಳು ಬಂತು, ಚೆನ್ನಾಗಿ ಬಂತಮ್ಮ. ಇನ್ನು ಕಲಾವಿದರಿಗೆ ಯಾವ ವಿಚಾರದಲ್ಲೂ ಸಂಪೂರ್ಣ ತೃಪ್ತಿ ಇರಲ್ಲ ಅಂತ ಹೇಳ್ತಾರೆ. ನಿಮ್ಮ ಈ ರಂಗಭೂಮಿಯ ಸೇವೆ ನಿಮಗೆ ತೃಪ್ತಿ ತಂದಿದ್ಯಾ? ಅಥವಾ ಇನ್ನೂ ಕೂಡ ನಿಮ್ಮ ಅಲ್ಲಿ ಅನೇಕ ಆಲೋಚನೆಗಳು ಇರಬಹುದು ನಿಮ್ಮ ತಲೆಯಲ್ಲಿ, ಇನ್ನೂ ಅನೇಕ ಆವಿಷ್ಕಾರಗಳನ್ನು ಮಾಡೋಣ, ಈ ತರ ಬದಲಾವಣೆ. ಈಗ 3.5 ಗಂಟೆಗೆ ನೀವು ನಾಟಕನ ತಂದು ನಿಲ್ಸಿದ್ವಿ, 7 ಗಂಟೆ ಇದ್ದಿದ್ ನಾಟಕನ. ಅದೇ ರೀತಿ ಇನ್ನೇನಾದ್ರೂ ವಿಶೇಷ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಇದೆಯಾ? ಮುಂಬರುವ ದಿನಗಳಲ್ಲಿ ಅದನ್ನ ನಾವು ನೋಡೋಕೆ ಬಯಸ್ಬೋದಾ? ಅಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ನಿಮಗೆ, ಹಾಗೆ ಹೇಳಿದರೆ ನಾನು ಒಂದು ಉತ್ತರ ಹೇಳ್ಬೋದು. ಆಸೆಗಳು 108 ಇದೆ, ಆಯುಸ್ಸಿಲ್ವಲ್ಲಪ್ಪ. ಆಸೆಗಳೇನೋ ಇದೆ, ಇನ್ನು ಏನೋ ಮಾಡ್ಬೇಕು ಅಂತ ಇದೆ, ನನಗೆ ಆಯುಸ್ಸಿಲ್ವಲ್ಲ. ಆದ್ರೂ ನನ್ನ ಆಸೆ ಒಂದು ಏನಿತ್ತು ಅಂದ್ರೆ, ಇಷ್ಟೆಲ್ಲ ಮಾಡಿದ್ರೆ ಮಕ್ಕಳ ನಾಟಕವನ್ನು ಮಾಡಿಸ್ಲಿಲ್ಲ,
ಎಲ್ಲರಲ್ಲೂ ಮಾಡಿದ್ವಿ. ಮಕ್ಕಳ ನಾಟಕ ಬರೀ ಮಕ್ಕಳಲ್ಲೇ ಮಾಡ್ಲಿಲ್ಲ, ಬರೀ ಮಕ್ಕಳಲ್ಲೇ ಮಾಡಿದ್ರು. ಅದನ್ನ ರಾಮಾಯಣ, ಬಾಲರಾಮಾಯಣ ಅಥವಾ ಕೃಷ್ಣಲೀಲೆ, ಬಾಲಕೃಷ್ಣ ಲೀಲೆ ಇಂಥವನ್ನ ಮಾಡ್ಲಿಲ್ವಲ್ಲ ಅನ್ನೋದೊಂದು ಉಳ್ಕೊಳ್ತು. ಇನ್ನೊಂದು ನಮ್ಮ ಬಸಪ್ಪ ಶಾಸ್ತ್ರಿಗಳದ್ದು ಒಂದು ನಾಟಕ, ಆ ನಾಟಕ ಮಾಡ್ಲಿಲ್ವಲ್ಲ ಅನ್ನೋದೊಂದು ಉಳ್ಕೊಳ್ತು. ಅದು ಯಾರು ಮಾಡ್ಲಿಲ್ಲ, ಅದು ಹಾಗೆ ಓದ್ಬಿಡ್ತು. ಅದು ಸಂಸ್ಕೃತದಿಂದ ಕನ್ನಡಕ್ಕೆ ಬರೆದು ಅದು ಆಗ್ಲಿಲ್ಲ. ಹಾಗಾಗಿ ಅದರಲ್ಲಿ 3 ನಾಟಕದಲ್ಲಿ ಒಂದು ನಾಟಕ ಚೆನ್ನಾಗಿ ಬಂತು. ಯಾವುದು? ಶಾಕುಂತಳ ನಾಟಕ, ದುಷ್ಯಂತ ಶಾಕುಂತಳ ನಾಟಕ ಅದು ಬಂತು. ಅಭಿಜ್ಞಾನ ಶಾಕುಂತಳ ಅಂತ ಹೆಸರಿಟ್ಟು ಬಂತು. ಇದು ಬರಕ್ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಬಸಪ್ಪ ಶಾಸ್ತ್ರಿಗಳವ ಇನ್ನೊಂದೆರಡು ನಾಟಕ ಯಾವಾರು ಎತ್ಕೋಬೇಕು ಅನ್ನೋದು ಆಸೆ ಇತ್ತು, ಅದಕ್ಕೆ ಸಾಲಿಲ್ಲ. ಇನ್ನು ಮಂದರೋಜ್ವಲ ಪರಿಣಯ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದಕ್ಕೆ ಮಂದರೋಜ್ವಲ ಪರಿಣಯ ಅಂತ ಅದನ್ನು ತಗೋಬೇಕು ಅನ್ನೋದಿತ್ತು, ಅದಕ್ಕಾಗಿಲ್ಲ. ಅದು ಹಾಗೆ ಉಳ್ಕೊಂಡಿದೆ. ಏನು ಅದು ಈಗಾಗ್ಲೇನೆ ನನಗೂ ಅಲ್ಲಿ 81 ವರ್ಷ ಆಯ್ತಲ್ವ. ಹಾಗಾಗಿ ನನ್ನ ಆಸೆಗಳಿದೆ, ಆಯಸ್ಸಿಲ್ಲ. ಮತ್ತು ನನಗೆ ಸಂಪೂರ್ಣ ಇದುವರೆಗೂ ಮಾಡಿದ್ದಂಥದ್ದು ಈ ಜೀವನದಲ್ಲಿ ಸಂಪೂರ್ಣ ತೃಪ್ತಿ ತಂದಿದೆ. ಬರೀ ತೃಪ್ತಿ ಅಲ್ಲ, ಆನಂದಮಯ ಸಂತೃಪ್ತಿ, ಸಂಪೂರ್ಣ ತೃಪ್ತಿ ತಂದಿದೆ. ಹಾಗಾಗಿ ಆ ಕಲಾ ಸರಸ್ವತಿಗೆ ನಾನು ಏನು ಹೇಳಿದ್ರು ಸಾಲದು, ಎಷ್ಟು ನಂದು ಇನ್ನು 10 ಜೀವನ ಹುಟ್ಟಿ ಸಲ್ಲಿಸಿದ್ರು ಸಾಲದು, ನಮಸ್ಕಾರವನ್ನು ಹೇಳಿದ್ರು ಸಾಲದು. ಹಾಗಾಗಿ ನನಗೆ ಈ ಕಲಾ ಪ್ರಪಂಚ, ರಂಗಭೂಮಿ ಸೇವೆ, ನಾಟಕದ ಸೇವೆ ಮತ್ತು ರಂಗ ಸಂಗೀತ ಇದರಲ್ಲೆಲ್ಲ ನನಗೆ ಇನ್ನು ಏನು ಮಾಡಬೇಕು ಅನ್ನೋದು ಆಸೆ ಇದೆ. ಇನ್ನು ಸಮಯ ಅಲ್ಲೇ ವಯಸ್ಸಾಗಿರೋದ್ರಿಂದ ಆಗ್ತಾ ಇಲ್ಲ. ಇವತ್ತು ನೋಡಿ, ಇದನ್ನು ಹೇಳಿದ್ರಿಂದ ಒಂದು ದಿವಸ ಇವರು ರಾಮಾಯಣಪ್ಪನಿದ್ರು, ನಮ್ಮ ಈ ಟ್ಯೂಬ್ ಅವರು ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರು ಅಲ್ಲಿ ಬಂದು ನಾವು ಇಂತಿಂತವ್ರು ಅಂತ ಹೇಳಿದ್ರು. ನಮ್ಮ ರಾಮಾಯಣ ಮಾಡಿದ್ರು. ಅವತ್ತು ಕೇಳಿದಾಗ ನನಗೆ ಕೇಳಿದ್ರು, ಅದನ್ನ ನೆನ್ಪು ಮಾಡ್ಕೊಂಡೆ, ನಮ್ಮ ರಾಮಾಯಣವನ್ನು ಉಳಿಸಿದಾರಲ್ಲಪ್ಪ, ಹಳಗನ್ನಡ, ಹಳೆ ಸಂಗೀತ, ಹಳೆ ಇದನ್ನ ಇಂಥ ಟಿವಿಯವ್ರು ಬಂದು ಉಳಿಸಿದ್ರಲ್ಲಪ್ಪ ಅಂತ ಒಂದೇ ಮಾತಿಗೆ ಒಪ್ಕೊಂಬಿಟ್ಟೆ. ಆಯ್ತು ಸರ್, ಖಂಡಿತ ಮಾಡ್ಕೊಂಡು ಬನ್ನಿ ಅಂತ. ಹಾಗಾಗಿ ಮೊದಲನೇದಾಗಿ ನನ್ನ ಒಂದು ನಮಸ್ಕಾರ ಅವ್ರಿಗೆ ಹೇಳ್ಬೇಕು. ಅದನ್ನೆಲ್ಲ ಇನ್ನು ಹಳೆಗನ್ನಡ ಮತ್ತೆ ಹಳೆ ಸಂಗೀತ, ನಮ್ಮ ಪರಂಪರೆ ಇದನ್ನೆಲ್ಲ ಉಳ್ಸಕ್ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಇದು ಧನ್ಯೋಸ್ಮಿ. ಮುಂದೆ ಕೇಳಿ ಮೇಡಮ್. ಇನ್ನು ಇಲ್ಲಿವರೆಗೂ ನೀವು ಅನೇಕ ರಂಗ ಶಿಬಿರಗಳನ್ನ ಮಾಡಿ ಯಶಸ್ವಿಯಾಗಿದ್ದೀರಾ, ಅನೇಕ ವಿನೂತನ ಪ್ರಯೋಗಗಳನ್ನ ಕೂಡ ಮಾಡಿದ್ದೀರಾ. ನಿಮ್ಮದೇ ಶಿಷ್ಯ ವರ್ಗ ಕೂಡ ಮೈಸೂರಿನಲ್ಲಿ ಇದೆ. ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ನಿಮಗೆ ನಮ್ಮ ಚಾನೆಲ್ನ ವತಿಯಿಂದ ಅನಂತ ವಂದನೆಗಳನ್ನ ತಿಳಿಸ್ತಾ, ಕಾರ್ಯಕ್ರಮದ ಕಡೆಯದಾಗಿ ಒಂದು ಯಾವ್ದಾದ್ರೂ ನಿಮ್ಮ ನೆಚ್ಚಿನ ನಿಮಗೆ ಅತಿ ಹತ್ತಿರವಾಗಿರುವಂತ ಯಾವ್ದಾದ್ರು ಒಂದು ಕಂದ ಪದ್ಯ ನಿಮ್ಮ ಧ್ವನಿಯಲ್ಲಿ ಕೇಳ್ಬೋದಾ? ಖಂಡಿತ ಅದಕ್ಕೆ ಹೇಳ್ತೀನಿ. ನೀವು ಹೇಳಿದಾಗೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರು ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಖಂಡಿತ ನಮ್ಮ ಇವ್ರು ಹೇಳಿದಂಗೆ ನನ್ನ ಒಂದು ಈ ಸಂಪೂರ್ಣ ಈ ನಮ್ಮ ನಾಟಕದ ಸಂಪೂರ್ಣ ವೃತ್ತಿ ರಂಗಭೂಮಿಯ ಎಲ್ಲರ ಪರವಾಗಿಯೂ ಇಂಥದ್ದನ್ನು ಉಳಿಸ್ತಾ ಇದ್ದಾರಲ್ಲ ಅಂತ ಅವರಿಗೆ ನನ್ನ ಅನೇಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಕಂದ ಪದ್ಯ ಕೇಳಿದ್ರಿ ಕೊನೆಯದಾಗಿ. ಇದು ರಾಜಣ್ಣವರು ತುಂಬಾ ಚೆನ್ನಾಗಿ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಒಂದಿದು ಬೇಡರ ಕಣ್ಣಪ್ಪ ನಾಟಕವನ್ನ ಭಾರಿ ಚೆನ್ನಾಗಿ ಮಾಡೋರು. ಹಿಂದೆ ಆ ಚೆನ್ನಾಗಿ ಮಾಡ್ತಿದ್ರಿಂದ ನೋಡ್ಕೊಂಡೆ ಅದನ್ನ ಸಿನಿಮಾ ಮಾಡಿದ್ರು. ಅದನ್ನ ಬೇಡರ ಕಣ್ಣಪ್ಪ ಸಿನಿಮಾದಿಂದಲೇ ಅವರು ನಮ್ಮ ಕನ್ನಡ ರಂಗಭೂಮಿಯನ್ನ, ಕನ್ನಡ ಸಾಹಿತ್ಯ ಲೋಕವನ್ನ ಮಾತ್ರಗ ಕನ್ನಡ ಸಿನಿಮಾವನ್ನ ಮೇಲೆತ್ತಿಬಿಟ್ರು, ಪರ್ವತ ಎತ್ತಿದಂಗೆ. ಅಂತ ಮಹನೀಯರನ್ನ ಸ್ಮರಿಸ್ಕೊಳ್ತಾ ಒಂದು ಶೀಸು ಪದ್ಯ. ಈಗ ಕಂದ ಆಯ್ತು, ಹಾಡಾಯ್ತು, ಈಗ ಕಂದ ಶೀಸು ಪದ್ಯ ಅಂತ. ಇದಕ್ಕೆ 4 ಸಾಲು ಬಂದ್ರೆ ಅದು ಕಂದ, 4 ಸಾಲಿನ ಮೇಲೆ ಏನೇ ಬರ್ತೋ ಅದಕ್ಕೆಲ್ಲ ಶೀಸು ಪದ್ಯ ಅಂತ. ಬೇಡರ ಕಣ್ಣಪ್ಪ ನಾಟಕದಲ್ಲಿ ಅವನು ಹಾಡೋದು. ಅವನೊಬ್ಬ ಮುಗ್ಧ. ಅವನಲ್ಲಿ ಬಂದು ಶಿವರಾತ್ರಿಯಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಶಿವಲಿಂಗ ನೋಡ್ತಾನೆ. ಶಿವಲಿಂಗ ನೋಡಿ ಅದು ಬಂದಿರ್ತದೆ. ಅವ್ನು ತಮ್ಮ ಯಾಕಪ್ಪ ಹಿಂಗಿದ್ಯಾ, ನಿನ್ಗೆ ಏನಾಗಿದೆ ಅಂತ ಅವನು ಮುಗ್ಧನಾಗಿ ಅದನ್ನ ಲಿಂಗವನ್ನ ಕೇಳ್ತಾನೆ.
ನೀನ್ ಯಾಕೆ ಹಿಂಗಾಗಿದೀಯಾ, ನೀನ್ ಯಾಕೆ ಮನೆ ಬಿಟ್ಟು ಬಂದಿದ್ಯಾ, ನಿನ್ಗೆ ಏನು ಇಲ್ಲ, ಯಾರು ಇಲ್ವೇ ಅಂತ ಕೇಳ್ತಾನೆ ನೋಡಿ. ಆ ಮುಗ್ಧನ ಭಕ್ತಿ, ಯಾರು ಕಣ್ಣನ ಮುಗ್ಧನ ಭಕ್ತಿ, ಅದು ಒಂದು ಶಿಶುಪದ್ಯ. ಅಪ್ಪ ಶಿವ, ಕಲಿಕಾಲದಲ್ಲಿ ನಿನ್ನ ಕೇಳುವವರಿಲ್ಲೆಂದು ಕಲ್ಲಾಗಿ ಕಾಡಿನಲ್ಲಿ ಕುಳಿತೆಯೇನು ಶಿವನೇ. ಗೋಳೆ ಶಂಕರ ನೀನು ಭಕುತರಿಗೆ ವರಗಳನ್ನು ನೀಡಿ ಹಾಳಾದೆಯೇನೋ. ಹೆಂಗೆ ಪ್ರಶ್ನೆ ಕೇಳ್ತಾನೆ ಮುಂದೆ. ಅಥವಾ ಮಗನಾದ ಗಣಪನಿಗೆ ಮದುವೆಯನ್ನು ಮಾಡೆಂಬ ಮಡದಿ ಮಾತಿಗೆ ನೀನು ಮುರಿದು ಬರೆದಿದ್ದೆಯೇನು ಶಿವನೇ. ಗಣಪನಿ ಮದುವೆ ಮಾಡೋದ್ರೆ ಯಾರು ಹೆಣ್ ಕೊಡ್ತಾರೆ ಅಂತ ಹೆಣ್ಣು ಹುಡ್ಕ ಕಾಲದಲ್ಲಿ ಬಂದ್ಬಿಟ್ಟೇನಪ್ಪ ಅಂತಾನೆ ನೋಡಿ ಮುಗ್ಧ ಭಕ್ತಿ. ಮುಂದೆ ಶೀತ ಕಿರಣನ ನೋವ ತಾಳಲಾಗದೆ ನೀನು ಶೀತ ಕಿರಣನ ನೋವ ತಾಳಲಾಗದೆ ನೀನು ಭೂತನದಿ ಬೆಂಕಿಯನ್ನು ಕಾಸುತ್ತಿದೆಯೇನು ಶಿವನೇ. ಒಡೆಯನೇ ನಿನಗುಡಲು ಉಡುಪಿಲ್ಲವೇನೋ. ನಿನ್ಗೇನು ಉಟ್ಕೊಳಕ್ಕೆ ಬಟ್ಟಿಲ್ವೇನಪ್ಪ. ಒಡೆಯನೇ ನಿನಗುಡಲು ಉಡುಪಿಲ್ಲವೇನೋ. ಒಡಲಿಗೆಡೆ ಇಲ್ಲದೆ ಬಡವಾದೆಯೇಕೋ ಶಿವನೇ. ನೀನು ಬಡವಾಗಿ ಹೋಗ್ಬಿಟ್ಟಿದ್ಯಲ್ಲಪ್ಪ, ಬೆನ್ನತ್ತಿಗೆ ಬಿಟ್ಟಿದೆ ಹೊಟ್ಟೆ ಹೋಗಿ. ಯೋಚನೆ ಮಾಡ್ಬೇಡ. ಮೂಢ ಮಗ ನಾನು ದುಡಿಯುವೆನು ನಿನಗಾಗಿ. ನಾನ್ ನಿನಗೆ ದುಡಿತೀನಿ, ನೀನು ಯೋಚನೆ ಮಾಡ್ಬೇಡ. ಬೇಡ ಕೈಯ ಬಿಡಬೇಡ, ಕಣ್ಣನ ಕೈಯ ಬಿಡಬೇಡ ನೀನು. ಶಿವ ಬೇಡರ ಕಣ್ಣನ ಕೈಯನು ಬಿಡಬೇಡ ನೀನು. ಧನ್ಯವಾದಗಳು ಗುರುಗಳೇ. ನಮಗಾಗಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲ ವೀಕ್ಷಕರಿಗಾಗಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ನೀಡಿ ನೀವು ನಮ್ಮ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯಿಂದ ಬಂದು ನಿಮ್ಮ ಸಂದರ್ಶನವನ್ನ ನಮಗೆ ನೀಡಿದ್ರಿ. ನಿಜಕ್ಕೂ ನಾವು ಇದಕ್ಕೆ ತುಂಬಾ ಆಭಾರಿಯಾಗಿರ್ತೀವಿ ನಿಮಗೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಗುರುಗಳೇ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದಿಷ್ಟು ಆಗಿತ್ತು ನಾಡಿನ ಹೆಸರಾಂತ ಹಾರ್ಮೋನಿಯಂ ವಾದಕರು ಮತ್ತು ರಂಗ ಶಿಕ್ಷಕರಾದ ಪುಟ್ಟಣ್ಣಯ್ಯ ಅವರ ಸಂದರ್ಶನ. ಮತ್ತೆ ಸಿಗೋಣ ಮುಂದಿನ ಸಂದರ್ಶನದಲ್ಲಿ. ಧನ್ಯವಾದಗಳು. ನಮಸ್ಕಾರ.